ಪ್ರಧಾನಿ ಮೋದಿ ನಿವಾಸದಲ್ಲಿ ಎನ್ಡಿಎ ನಾಯಕರ ಸಭೆ ಅಂತ್ಯವಾಗಿದೆ. ಸಂಜೆ 7:30ಕ್ಕೆ ಹೊಸ ಸರ್ಕಾರ ರಚನೆಗೆ ಬೇಕಾದಂತಹ ಹಕ್ಕು ಮಂಡನೆಯನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಈಗಾಗಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಮೋದಿ ನೇತೃತ್ವದಲ್ಲಿ ಎನ್ಡಿಎ ನಾಯಕರು ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ವಿಶೇಷವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಲಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ನೇತೃತ್ವದ ಸರ್ಕಾರ ರಚನೆಗೆ ಅವಕಾಶವನ್ನ ಕೇಳ್ತಾರೆ. ಸಂವಿಧಾನದ ಮುಖ್ಯಸ್ಥರಾಗಿರುವಂತಹ ರಾಷ್ಟ್ರಪತಿ ಮುರ್ಮು ಅವರನ್ನ ಕೇಳ್ತಾರೆ. ಎನ್ಡಿಎಯನ್ನ ಬೆಂಬಲಿಸುವುದಕ್ಕೆ ಈಗಾಗಲೇ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಮುರ್ಮು ಅವರನ್ನ ಭೇಟಿಯಾಗ್ತಾರೆ. ಜೂನ್ 8ರಂದು ಪ್ರಮಾಣ ವಚನಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಕೂಡ ನರೇಂದ್ರ ಮೋದಿ ಅವರು ಮಾಡಿಕೊಂಡಿದ್ದಾರೆ. ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಮುರ್ಮು ಅವರನ್ನ ಭೇಟಿಯಾಗ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಈ ಬಾರಿ ಮೋದಿ 3.0 ವಿತ್ ಸಮ್ಮಿಶ್ರ ಸರ್ಕಾರ, ಸಮ್ಮಿಶ್ರ ಸರ್ಕಾರವನ್ನ ನಡೆಸ್ತಾ ಇರುವಂತದ್ದು ಪ್ರಧಾನಿ ಮೋದಿ ಅವರಿಗೆ ಅವರ ನಾಯಕತ್ವಕ್ಕೆ ಬೆಂಬಲವನ್ನ ಸೂಚಿಸಿರುವಂತಹ ಪಕ್ಷಗಳು ಕೂಡ ಇವತ್ತಿನ ಸಭೆಯಲ್ಲಿ ಮಹತ್ವದ ಸ್ಥಾನವನ್ನ ಪಡ್ಕೊಂಡಿರುವುದನ್ನು ನೀವು ಗಮನಿಸಬಹುದು. ಅಲ್ಲಿ ಕುಳಿತಿರುವಂತಹ ಆಸನದ ವ್ಯವಸ್ಥೆಯಲ್ಲಿನೇ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಸ್ಥಾನಮಾನ ಯಾವ ಸ್ವರೂಪದಲ್ಲಿ ಈ ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಅವರ ಸ್ಥಾನಮಾನ ಯಾವ ಸ್ವರೂಪದಲ್ಲಿ ಮೇಲೆ ಬಂದಿದೆ ಅನ್ನುವಂಥದ್ದಕ್ಕೂ ಕೂಡ ಅವರು ಕುಳಿತುಕೊಳ್ಳೋದಕ್ಕೆ ಮಾಡಿರುವಂತಹ ಆಸನದ ವ್ಯವಸ್ಥೆಯಲ್ಲಿನೇ ಗೋಚರ ಆಗತ್ತೆ. ಟಿಡಿಪಿಯ ಮುಖ್ಯಸ್ಥರಾಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ಪ್ರಧಾನಮಂತ್ರಿಯವರ ಎಡಭಾಗದಲ್ಲಿ ಮೊದಲಿಗರಾಗಿ ಕೂತ್ಕೊಂಡಿದ್ದಾರೆ. ಮತ್ತೊಂದು ಸ್ಥಾನದಲ್ಲಿ ಕುಳಿತುಕೊಂಡಿದ್ದ ಅವರ ಪಕ್ಕದಲ್ಲೇ ಕುಳಿತಿರುವಂಥದ್ದು ನಿತೀಶ್ ಕುಮಾರ್ ಅವರು. ಅಂದರೆ ಏನು ಪ್ರಧಾನಮಂತ್ರಿಯವರ ಬಲಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂತಹ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ JP ನಡ್ಡಾ, ಅವರ ಪಕ್ಕದಲ್ಲಿ ಕೇಂದ್ರ ಗೃಹ ಸಚಿವ ಆಗಿದ್ದಂತಹ ಅಮಿತ್ ಶಾ ಮತ್ತು ನಂತರ ರಾಜನಾಥ್ ಸಿಂಗ್ ಅವರು ಕುಳಿತಿದ್ರೆ, ಮತ್ತೊಂದು ಸೈಡ್ನಲ್ಲಿ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಏಕನಾಥ್ ಶಿಂಧೆ ಅವರು ಕುಳಿತಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅಂದರೆ ರಾಜಕೀಯದಲ್ಲಿ ಯಾರ ಸ್ಥಾನಮಾನ ಇದ್ದಕ್ಕಿದ್ದಂತೆ ಯಾವ ಸ್ವರೂಪದಲ್ಲಿ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಈ ಚುನಾವಣೆಗೆ ಮುಂಚಿತವಾಗಿ ಚಂದ್ರಬಾಬು ನಾಯ್ಡು ಅವ್ರಿಗೆ ಅವರದೇ ರಾಜ್ಯದಲ್ಲೂ ಕೂಡ ರಾಜಕೀಯವಾದಂತಹ ದೊಡ್ಡ ಶಕ್ತಿ ಇರಲಿಲ್ಲ. ಆದರೆ ಈಗ ಬಹಳ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಚಂದ್ರಬಾಬು ನಾಯ್ಡು. ಅವರ ಜೊತೆಗೇನೆ ನಿತೀಶ್ ಕುಮಾರ್ ಅವರು ಕೂಡ ಮತ್ತೊಮ್ಮೆ ದೊಡ್ಡ ಶಕ್ತಿಯಾಗಿದೆ ಈ ಲೋಕಸಭಾ ಚುನಾವಣೆ ನಂತರವೂ ಕೂಡ ಹೊರಹೊಮ್ಮಿರುವಂಥದ್ದು. ಇದು NDA ಸಭೆ ಆದ್ರೆ ಇನ್ನು ಕೆಲ ಹೊತ್ತಿನಲ್ಲೇ ಖರ್ಗೆ ಅವರ ನಿವಾಸದಲ್ಲೂ ಕೂಡ ಇಂಡಿಯಾ ಬ್ಲಾಕ್ನ ಸಭೆ ನಡೆಯುತ್ತೆ. ಇಂಡಿಯಾ ಬ್ಲಾಕ್ನ ಸಭೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆಯುತ್ತೆ. ಹೊಸ ಸರ್ಕಾರ ರಚನೆಗೆ ಕೈ ನಾಯಕರು ಕೂಡ ನಂಬರ್ ಗೇಮ್ ಅನ್ನ ಶುರು ಮಾಡ್ತಾರೆ. ಅಂಕಿ ಸಂಖ್ಯೆ ಲೆಕ್ಕಾಚಾರ ಬಹಳ ಜೋರಾಗಿ ಸಾಗುವಂಥದ್ದು ಇದ್ದೇ ಇದೆ. ಈಗಾಗಲೇ ಖರ್ಗೆ ಅವರ ನಿವಾಸದಲ್ಲಿ ಇಂಡಿಯಾ ಬ್ಲಾಕ್ನ ನಾಯಕರು ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲೂ ಕೂಡ ಸಭೆ ನಡೆಯುತ್ತೆ. ಖರ್ಗೆ ಅವರ ನಿವಾಸದಲ್ಲಿ ಇಂಡಿಯಾ ಬ್ಲಾಕ್ನ ಸದಸ್ಯರು ಕುಳಿತುಕೊಳ್ತಾರೆ. ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಪಾಟ್ನಾದಿಂದ ಹೊರಟಂತಹ ಫ್ಲೈಟ್ ಹತ್ತಿದಂತಹ ಸಂದರ್ಭದಲ್ಲಿ ಮುಂದಿನ ಸೀಟ್ನಲ್ಲಿ ನಿತೀಶ್ ಕುಮಾರ್, ಹಿಂದಿನ ಸೀಟ್ನಲ್ಲಿ ತೇಜಸ್ವಿ ಯಾದವ್ ಇದ್ರು. ಆದರೆ ಪ್ಲೇನ್ ಟೇಕ್ ಆಫ್ ಆಗ್ತಾ ಇದ್ದಂತೆ ಆಕಾಶದಲ್ಲಿ ಅದರ ಯಾನವನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿನೇ ನಿತೀಶ್ ಕುಮಾರ್ ಪಕ್ಕದಲ್ಲಿ ತೇಜಸ್ವಿ ಯಾದವ್ ಅವರು ಇದ್ರು. ಹೀಗಾಗಿ ಮುಂದಿನ ಸರ್ಕಾರಗಳ ಪ್ರಮೇಯ ಹೇಗಿರಬಹುದು, ಮುಂದಿನ ಸರ್ಕಾರಗಳು ಯಾವ ಸ್ವರೂಪದಲ್ಲಿ ಇರಬಹುದು ಅನ್ನುವಂಥದ್ದಕ್ಕೆ ಇಂತಹ ರಾಜಕೀಯ ಬೆಳವಣಿಗೆಗಳು ಒಂದಿಲ್ಲ ಒಂದು ಸ್ವರೂಪದ ಮುನ್ಸೂಚನೆಗಳನ್ನು ಕೊಡುವಂಥದ್ದು ಇದ್ದೇ ಇದೆ. ದೆಹಲಿಯ ಗದ್ದುಗೆ ಹೇಗೆ ಉತ್ತರ ಪ್ರದೇಶದ ಮೂಲಕವಾಗಿ ಸಿಗುತ್ತೋ ಆ ದೆಹಲಿಯ ಗದ್ದುಗೆಯಲ್ಲಿ ಅಷ್ಟೇ ಪ್ರಬಲವಾದಂತಹ ಒಂದು ಹಿಡಿತವನ್ನು ಹೊಂದುವಂತಹ ಅವಕಾಶಗಳನ್ನು 1990ರ ದಶಕದಿಂದ ವಿಶೇಷವಾಗಿ ಬಿಹಾರ ಕೂಡ ಹೊಂದಿತ್ತು ಅನ್ನೋದನ್ನು ನಾವು ಮರಿಬಾರದು. ಬಿಹಾರವೂ ಕೂಡ ಅದೇ ಸ್ವರೂಪದಲ್ಲಿ ಒಂದು ರಾಜಕೀಯ ಹಿಡಿತವನ್ನು ಕೇಂದ್ರದಲ್ಲಿ ಹೊಂದಿತ್ತು. ಈಗಲೂ ಕೂಡ ಬಿಹಾರವೂ ಕೂಡ ಮಹತ್ವದ ಸ್ಥಾನವನ್ನು ಪಡ್ಕೊಳ್ಬೋದು. ಬಿಹಾರಕ್ಕೆ ವಿಶೇಷ ಸ್ಥಾನಮಾನ, ಈ ಚರ್ಚೆ ಆಲ್ರೆಡಿ ಶುರುವಾಗಿದೆ. ಹಾಗಾದ್ರೆ ಈಗ ಮಿತ್ರ ಪಕ್ಷಗಳ ಬೇಡಿಕೆಗಳು ಯಾವ ಸ್ವರೂಪದಲ್ಲಿದ್ದಾವೆ, ಯಾವ ಸ್ವರೂಪದ ಡಿಮ್ಯಾಂಡ್ ಅನ್ನು ಮುಂದಿಡುವಂತಹ ನಿರೀಕ್ಷೆ ಇರುವಂಥದ್ದು. ಚಂದ್ರಬಾಬು ನಾಯ್ಡು ಅವರ ವಿಚಾರಕ್ಕೆ ಬಂದಾಗ ಟಿಡಿಪಿ ಮುಖ್ಯಸ್ಥರು ಈ ಹಿಂದೆ ಅಂದರೆ 2014ರಲ್ಲಿನೇ NDA ಭಾಗವಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಕೇಳಿದ್ದು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ,
ಹೊಸ ರಾಜ್ಯ ಸ್ಥಾಪನೆಯಾದ ನಂತರ ಆಂಧ್ರ ಪ್ರದೇಶಕ್ಕೆ ಒಂದು ರಾಜಧಾನಿ ಇಲ್ಲ. ಆ ರಾಜಧಾನಿಯ ಸ್ಥಾಪನೆಯ ದೃಷ್ಟಿಯಿಂದಲೂ ಕೂಡ ಚಂದ್ರಬಾಬು ನಾಯ್ಡು ಅವರು ವಿಶೇಷ ಸ್ಥಾನಮಾನವನ್ನು ಕೇಳಿದ್ರು. ಆದರೆ ಅದು ಆಗ ಸಿಕ್ಕಿರಲಿಲ್ಲ. ಈಗ ನಿಜವಾಗುವ ಸಾಧ್ಯತೆ ಇದೆಯಾ ಅಂತೇಳಿ ಚಂದ್ರಬಾಬು ನಾಯ್ಡು ಅವರ ಬೇಡಿಕೆಗಳು ಏನೇನು, ಯಾವ ಸ್ವರೂಪದ ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಖಾತೆಗೆ ಸಂಬಂಧಪಟ್ಟಂತೆ ಅವರು ಡಿಮ್ಯಾಂಡ್ಗಳನ್ನು ಇಡುವಂತಹ ನಿರೀಕ್ಷೆ ಇರುವಂಥದ್ದು. ಆರೋಗ್ಯ, ಸಾರಿಗೆ, ಗ್ರಾಮೀಣಾಭಿವೃದ್ಧಿ ಖಾತೆಗಳನ್ನು ಟಿಡಿಪಿ ಮುಖ್ಯಸ್ಥರು ಕೇಳಬಹುದು ಅಂತೇಳಿ. ಟಿಡಿಪಿಗೆ ಆರೋಗ್ಯ ಖಾತೆ, ಸಾರಿಗೆ ಖಾತೆ, ಗ್ರಾಮೀಣಾಭಿವೃದ್ಧಿ ಖಾತೆಗಳು ಯಾವ ಕಾರಣಕ್ಕಾಗಿ ಇಲ್ಲಿ ಸಾರಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಮುಖ್ಯ ಆಗತ್ತೆ? ಹೆದ್ದಾರಿ ಸಾರಿಗೆ ಅಂತಹ ಖಾತೆಯನ್ನ ತೆಗೆದುಕೊಂಡಾಗ ಸಹಜವಾಗಿಯೇ ಆಂಧ್ರ ಪ್ರದೇಶದಲ್ಲಿ ಈ ಹೆದ್ದಾರಿ ಖಾತೆ ಇದೆಯಲ್ಲ, ಇದನ್ನ ಬಹಳ ಮುಖ್ಯವಾಗಿ ಸಮ್ಮಿಶ್ರ ಸರ್ಕಾರಗಳ ಸಂದರ್ಭದಲ್ಲಿ ಮಿತ್ರ ಪಕ್ಷಗಳು ಹೆಚ್ಚು ಡಿಮ್ಯಾಂಡ್ ಮಾಡಿರುವಂತಹ ಖಾತೆಗಳಲ್ಲಿ ಇದು ಕೂಡ ಒಂದು ಅತ್ಯಂತ ಪ್ರಮುಖವಾಗಿರುವಂತಹ ಖಾತೆ. ಹಾಗೆಯೇ ಗ್ರಾಮೀಣಾಭಿವೃದ್ಧಿ ಖಾತೆಯನ್ನ ಪಡ್ಕೊಳ್ಳೋದ್ರ ಮೂಲಕವಾಗಿ ತಮ್ಮ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಲ್ಲೂ ಕೂಡ ಅವರು ಈ ಖಾತೆಗಳಿಗೆ ಡಿಮ್ಯಾಂಡ್ ಇಡುವಂಥ ಸಾಧ್ಯತೆ ಇದೆ. ಹಾಗೆಯೇ ಆರೋಗ್ಯ ಖಾತೆ ಮತ್ತು ರಾಜ್ಯ ವಿಭಜನೆ ವಿಚಾರವಾಗಿ ಸ್ವತ್ತುಗಳ ವರ್ಗೀಕರಣ, ಈ ವಿಷಯ ಬಹಳ ಮುಖ್ಯವಾದಂತಹ ಒಂದು ಅಂಶ ಆಂಧ್ರ ಪ್ರದೇಶದ ಮಟ್ಟಿಗೆ. ಆಂಧ್ರ ಪ್ರದೇಶ ವಿಭಜನೆ ಆದ ನಂತರ, ಯಾಕಂದ್ರೆ ಆಂಧ್ರ ಪ್ರದೇಶ ತೆಲಂಗಾಣದಿಂದ ಬೇರೆ ಆದ ನಂತರ ತೆಲಂಗಾಣ ಹೊಸ ರಾಜ್ಯವಾಗಿ ಉದಯವಾಗಿದೆ. ಆಂಧ್ರ ಪ್ರದೇಶ ಅನ್ನೋ ಹೆಸರು ಉಳ್ಕೊಂಡಿದೆ ನಿಜ, ಆದರೆ ಆಂಧ್ರ ಪ್ರದೇಶದ ರಾಜಧಾನಿಯಾಗಿದ್ದಂತಹ ಹೈದರಾಬಾದ್ ತೆಲಂಗಾಣದ ಹೈದರಾಬಾದ್ ಆಗಿದೆ. ತೆಲಂಗಾಣಕ್ಕೆ ಬೇಕಾದಂತಹ ಒಂದು ಚಾಲಕ ಶಕ್ತಿಯಾಗಿರುವಂತಹ ಒಂದು ರಾಜಧಾನಿ ಅವರಲ್ಲಿದೆ. ಅಲ್ಲಿ ಅವ್ರಿಗೆ ಬೇಕಾದಂತಹ ಇನ್ಕಮ್ ಜನರೇಟ್ ಮಾಡಬಹುದಾಗಿರುವಂತಹ ಆದಾಯವನ್ನ ತರುವಂತಹ ಒಂದು ನಗರ ಅವರ ಕೈಯಲ್ಲಿದೆ. ಆದರೆ ಆಂಧ್ರ ಪ್ರದೇಶಕ್ಕೆ ಅಂಥದ್ದಿಲ್ಲ. ರಾಜ್ಯ ವಿಭಜನೆ ವಿಚಾರವಾಗಿ, ಸ್ವತ್ತುಗಳ ವರ್ಗೀಕರಣದ ವಿಚಾರದಲ್ಲಿ ಇನ್ನೂ ಬಹಳಷ್ಟು ವಿಷಯಗಳಿದ್ದಾವೆ. ಪೋಲಾವರಂ ಪ್ರಾಜೆಕ್ಟ್ ಇದೆ. ಪೋಲಾವರಂ ಪ್ರಾಜೆಕ್ಟ್ಗಾಗಿ ದೊಡ್ಡ ಮಟ್ಟದ ಅನುದಾನವನ್ನು ಅವರು ಮತ್ತೊಮ್ಮೆ ಕೇಳಬಹುದು ಚಂದ್ರಬಾಬು ನಾಯ್ಡು ಅವರು. ಈ ನಿಟ್ಟಿನಲ್ಲಿ ಈ ಬಾರಿ ಚಂದ್ರಬಾಬು ನಾಯ್ಡು ಅವರ ಬಾರ್ಗೇನಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಇಲ್ಲ. ಆಂಧ್ರದ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಅನ್ನು ಅವರು ಕೇಳಬಹುದು. ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ, ಆಂಧ್ರದ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್, ಇದು ಒಂದು ಪ್ರಾದೇಶಿಕ ಪಕ್ಷಕ್ಕೂ ಕೂಡ ಸಿಗುವಂತಹ ಬಹಳ ದೊಡ್ಡದಾದಂತಹ ಒಂದು ಲಾಭ, ಬಹಳ ದೊಡ್ಡದಾದಂತಹ ಶಕ್ತಿ. ಆ ಶಕ್ತಿಯನ್ನ ಈಗ ಚಂದ್ರಬಾಬು ನಾಯ್ಡು ಅವರು ಈ 18ನೇ ಲೋಕಸಭೆಯ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ ಮತ್ತು ಅದನ್ನು ಪಡ್ಕೊಳ್ಳುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಇನ್ನು ಪವನ್ ಕಲ್ಯಾಣ್ ಅವರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಅವರು ಕೂಡ ಈ ಒಂದು ಮಹತ್ವದ ಮೈತ್ರಿಯ ಭಾಗವಾಗಿರುವಂಥದ್ದು. ಪವನ್ ಕಲ್ಯಾಣ್ ಅವರ ಬಳಿಯಲ್ಲಿ 2 ಲೋಕಸಭಾ ಸ್ಥಾನಗಳಿದ್ದಾವೆ. ಕೇಂದ್ರ ಸಂಪುಟದಲ್ಲಿ ಪ್ರಬಲ ಸ್ಥಾನಮಾನದ ನಿರೀಕ್ಷೆಯನ್ನ ಪವನ್ ಕಲ್ಯಾಣ್ ಅವರು ಕೂಡ ಮಾಡಬಹುದು. ಕೇಂದ್ರ ಸಂಪುಟದಲ್ಲಿ ಪ್ರಬಲ ಸ್ಥಾನವನ್ನ ಪವನ್ ಕಲ್ಯಾಣ್ ಅವರು ಕೂಡ ಕೇಳಬಹುದು. ಯಾಕಂದ್ರೆ ಈ ಆಂಧ್ರ ಪ್ರದೇಶದ ರಿಸಲ್ಟ್ನಲ್ಲಿ ಚಂದ್ರಬಾಬು ನಾಯ್ಡು ಅವರ ಕೊಡುಗೆ ಜೊತೆಗೇನೆ ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್ ಅವರ ಕೊಡುಗೆ ಕೂಡ ದೊಡ್ಡದಿತ್ತು. ಯಾಕಂದ್ರೆ ಒಂದು ಮೈತ್ರಿ ಧರ್ಮವನ್ನ ಅಚ್ಚುಕಟ್ಟಾಗಿ ಪಾಲನೆ ಮಾಡಿದಂಥದ್ರಲ್ಲಿ ಪವನ್ ಕಲ್ಯಾಣ್ ಅವರು ಬಹಳ ಮುಖ್ಯ ಆಗ್ತಾರೆ. ರಾಜಕೀಯವಾಗಿ ಅವರು ಕೂಡ ಬಹಳಷ್ಟು ಸ್ಟ್ರಗಲ್ ಮಾಡಿದ್ದಾರೆ. ಈಗ ಅಧಿಕಾರವನ್ನು ಹಿಡಿಯುವ ಅವಕಾಶ ಸಿಕ್ಕಾಗ ಒಂದು ಒಳ್ಳೆಯ ಖಾತೆಯನ್ನು ಕೊಡಿ ಅನ್ನೋದನ್ನ ಕೇಂದ್ರದಲ್ಲೂ ಕೇಳಬಹುದು. ರಾಜ್ಯ ಸಂಪುಟದಲ್ಲೂ ಕೂಡ ಅವ್ರಿಗೆ ಪ್ರಬಲ ಸ್ಥಾನಗಳು ಸಿಗುವಂತಹ ಸಾಧ್ಯತೆ ಇದ್ದೇ ಇರುವಂಥದ್ದು. ಅವ್ರಿಗೆ 2 ಕಡೆಯಲ್ಲೂ ಬಾರ್ಗೇನಿಂಗ್ ಮಾಡುವಂಥ ಅವಕಾಶ ಇದೆ. ಮೋದಿಯವ್ರ ಜೊತೆಗೆ ಮಾತ್ರ ಅಲ್ಲ, ಚಂದ್ರಬಾಬು ನಾಯ್ಡು ಅವರ ಜೊತೆಗೂ ಕೂಡ ರಾಜ್ಯ ಸಂಪುಟದಲ್ಲೂ ಕೂಡ ಪ್ರಬಲ ಸ್ಥಾನಗಳನ್ನು ಅವರು ಪಡ್ಕೊಳ್ಬಹುದು. ಆಂಧ್ರಕ್ಕೆ ವಿಶೇಷ ಸ್ಥಾನಮಾನದ ಡಿಮ್ಯಾಂಡ್ ವಿಚಾರದಲ್ಲಿ, ಯಾಕಂದ್ರೆ ಆಂಧ್ರ ಪ್ರದೇಶದ ಒಂದು ಭಾವನೆಗಳನ್ನು ಪ್ರತಿನಿಧಿಸುವಂತಹ ಒಂದು ಅವಕಾಶವೂ ಕೂಡ ಅವರಿಗೆ ಸಿಕ್ಕಿದೆ. ಯಾಕಂದ್ರೆ ಈ ವಿಚಾರದಲ್ಲಿನೇ ಬಹಳ ಮುಖ್ಯವಾಗಿ ಪವನ್ ಕಲ್ಯಾಣ್ ಅವರು ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು. ಇದು ಅವರಿಗೆ ಲಾಭವನ್ನು ತಂದುಕೊಡ್ಬೋದು. ಇನ್ನು ಮುಂದಿನ ಅಂಶಗಳು ಇರುವಂಥದ್ದು ಪವನ್ ಕಲ್ಯಾಣ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಪವನ್ ಕಲ್ಯಾಣ್ ಅವರು ಹೀಗೆ ಈ ಬಾರಿಯ ಚುನಾವಣೆಯನ್ನ ಗೆದ್ದ ನಂತರ, ಈ ಬಾರಿಯ ಚುನಾವಣೆಯಲ್ಲಿ ಒಂದು ಅದ್ಭುತವಾದಂತಹ ಗೆಲುವನ್ನ ಟಿಡಿಪಿ, ಜನಸೇನಾ, ಬಿಜೆಪಿಯ ಮೈತ್ರಿಕೂಟ ದಾಖಲಿಸಿಕೊಂಡ ನಂತರ ಮೈತ್ರಿಕೂಟದ ಧರ್ಮದ ಪಾಲನೆ ಜೊತೆನೇ ಮೈತ್ರಿಕೂಟದ ಧರ್ಮದ ಪಾಲನೆಯನ್ನ ಆಂಧ್ರ ಪ್ರದೇಶದಲ್ಲಿ ನಾಯ್ಡು ಅವರು ಒಂದು ರೀತಿಯಲ್ಲಿ ನಿಭಾಯಿಸಬೇಕಾಗಿತ್ತೆ. ಹಾಗೇನೆ ಅದಕ್ಕಿಂತ ದೊಡ್ಡದಾದ ಜವಾಬ್ದಾರಿಯನ್ನ ದೆಹಲಿಯಲ್ಲಿ ಮೋದಿಯವರು ಕೂಡ ನಿಭಾಯಿಸಬೇಕಾಗುತ್ತೆ. ಇದು ಕೊಡುಕೊಳ್ಳುವ ಸಂಬಂಧಕ್ಕಿಂತ ಹೆಚ್ಚಾಗಿ ಒತ್ತಡದ ಪ್ರಮೇಯಗಳು ಕೂಡ ಇದ್ದೇ ಇರ್ತವೆ. ಯಾಕಂದ್ರೆ ಆಂಧ್ರದ ಸಂಪೂರ್ಣವಾದಂತಹ ಅಧಿಕಾರವೂ ಕೂಡ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರ ಕೈಯಲ್ಲಿ ಇರೋದ್ರಿಂದಾಗಿ ಅವ್ರಿಗೆ ಸಹಜವಾಗಿಯೇ ಅಲ್ಲಿ ಮಿತ್ರ ಪಕ್ಷಗಳ ಬೆಂಬಲ ಸಿಕ್ಕೇ ಸಿಗುತ್ತೆ. ಮಿತ್ರ ಪಕ್ಷಗಳ ಜೊತೆಯಲ್ಲಿ ಇದ್ದೇ ಇರ್ತಾರೆ. ಆದರೆ ದೆಹಲಿಯಲ್ಲಿ ಸಮ್ಮಿಶ್ರ ಸರ್ಕಾರದ ಆಡಳಿತ ಇರೋದ್ರಿಂದಾಗಿ ಸಮ್ಮಿಶ್ರದ ಒಂದು ಒತ್ತಡವನ್ನು ಕೂಡ ಎದುರಿಸಬೇಕಾಗತ್ತೆ.
ಎಸ್, ನಮ್ಮ ಜೊತೆಗೆ ಈಗಾಗಲೇ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ ನಾಗರಾಜ್ ಯಾದವ್ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. JDSನ ರಾಜ್ಯ ವಕ್ತಾರರಾಗಿರುವಂತಹ ರಾಜುಗೌಡರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮುಖ್ಯವಾಗಿ ನಾಗರಾಜ್ ಯಾದವ್ ಅವರೇ, ಯಾವ ಸ್ವರೂಪದಲ್ಲಿ ಈಗಾಗಲೇ NDAದವರು ತಮ್ಮ ಒಂದು ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ದಾರೆ ಸರ್ಕಾರ ರಚನೆ ಮಾಡೋದಕ್ಕೆ? ಇವತ್ತು ಸಂಜೆ ಈಗ 7 ಗಂಟೆ ಸುಮಾರಿಗೆ ಅವರು ರಾಷ್ಟ್ರಪತಿ ಭವನಕ್ಕೂ ಕೂಡ ಹೋಗ್ತಾರೆ, ಹಕ್ಕು ಪ್ರತಿಪಾದನೆಯನ್ನು ಮಾಡ್ತಾರೆ. ತಮ್ಮ ಪ್ರಕಾರ ಈ ಮೈತ್ರಿಕೂಟದಲ್ಲಿ TDP ಎಷ್ಟು ದೊಡ್ಡ ರೋಲನ್ನು ನಿಭಾಯಿಸುತ್ತೆ ಅಂತೇಳಿ ಅನಿಸುತ್ತೆ? ಯಾಕಂದರೆ TDP ಕಡೆಗೆ ನೀವು ಕೂಡ ಸ್ವಲ್ಪ ಆಸೆಗಣ್ಣಿನಿಂದ ಇಂಡಿಯಾ ಬ್ಲಾಕ್ನವರು ಕೂಡ ನೋಡ್ತಾ ಇದ್ದೀರಿ, ಸಂಪರ್ಕಿಸುವ ಪ್ರಯತ್ನಗಳು ನಾನಾ ಹಂತಗಳಲ್ಲಿ ನಡೀತಾ ಇದೆಯಂತೆ. ನೋಡಿ, ನಾನು ಹೇಳಬೇಕಾದ್ರೆ ಈಗ ಎಲೆಕ್ಷನ್ ಮುಗಿದಿದೆ, ರಿಸಲ್ಟ್ಸ್ ಬಂದಿದೆ. ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ಕೆಲಸ ರಾಷ್ಟ್ರಪತಿಯವರ ಮೇಲೆ ಇರ್ತದೆ. ರಾಷ್ಟ್ರಪತಿಗಳು ಯಾವುದೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯ ಲೀಡರ್ ಇರ್ತಾರೆ, ಅವ್ರಿಗೆ ಕರಿಬೇಕಾಗಿರ್ತಕ್ಕಂಥ ಫಸ್ಟ್ ಆಪ್ಷನ್ ಆಗ್ತದೆ. ಅದರಿಂದ ನರೇಂದ್ರ ಮೋದಿ ಗೆಟ್ಸ್ ಎ ಫಸ್ಟ್ ಆಪ್ಷನ್ ಟು ಡೂ ದ್ಯಾಟ್ ಆ್ಯಂಡ್ ಯು ಕ್ಯಾನ್ ಕ್ಲೇಮ್ ಫಾರ್ ದಟ್ ಆಲ್ಸೋ. ಅದಾಗಲಿಲ್ಲ ಅಂತಂದರೆ ಯಾರು ಪ್ರೀಪೋಲ್ ಅಲೈನ್ಸ್ ಮಾಡಿಕೊಡ್ತಾರೆ, ಲಾರ್ಜೆಸ್ಟ್ ಪೊಲಿಟಿಕಲ್ ಪಾರ್ಟಿ ಇರ್ತಾರೆ, ಅವ್ರಿಗೆ ಆ ಗ್ರೂಪೇ ಕೊಡಲಿಕ್ಕೆ ಮಾಡ್ತಾರೆ. ಅಲ್ಲೂ ಕೂಡ ಆಗಲಿಲ್ಲ ಅಂತಂದಾಗ ದೆನ್ ಪೋಸ್ಟ್ ಪೋಲ್ ಮಾಡಿರೋರು ಕಟ್ತಾರೆ. ಇದೆಲ್ಲವೂ ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ದೇ ಹ್ಯಾವ್ ಟು ಡೂ ಇಟ್ ಆ್ಯಂಡ್ ದೇ ವಿಲ್ ಡೂ ಇಟ್ ಅಂತಕ್ಕಂಥ ನಂಬಿಕೆ ನನಗಿದೆ. ವಿಚಾರ ಬಂದಿರತಕ್ಕಂಥದ್ದು ಏನಂತಂದರೆ 543 ಸೀಟುಗಳಿರ್ತಕ್ಕಂಥ ಲೋಕಸಭೆಯಲ್ಲಿ ನಾನು 400 ಸೀಟುಗಳನ್ನ ಪಡ್ಕೊಳ್ತಕ್ಕಂಥ ಆತ್ಮವಿಶ್ವಾಸದಿಂದ ಮಾತಾಡಿದಂತಹ ನಾಯಕ, ಈ ದೇಶದ ಪ್ರಧಾನಿಗಳು, ಈಗ ಮಾಜಿ ಪ್ರಧಾನಿಗಳು ಯಾಕೆ ಲೆಟರ್ ಕೊಟ್ಟಿರ್ತಕ್ಕಂಥದ್ದು, ಆ ಲೀಡರ್ ಹೇಳಿದಂತೂ ನಾನು 400 ಸೀಟುಗಳು ಮಾಡ್ತೀನಿ, 370 ನಾನು ಸ್ವಂತ ಬಲದಿಂದ ಗೆಲ್ತೀನಿ ಅಂತ ಹೇಳಿ ಅಂತ ಜನಗಳ ಮುಂದೆ ಹೋದಂಥವರು ಅವರ ರಿಪೋರ್ಟ್ ಕಾರ್ಡನ್ನೇ ಜನಗಳ ಮುಂದೆ ಹಿಡಿದಿರಾ. ಜನಗಳು ಅರ್ಥ ಮಾಡಿಕೊಂಡು ಹಿ ಹ್ಯಾಸ್ ನಾಟ್ ಡನ್ ಎನಿ ವರ್ಕ್. ಯಾಕಂದರೆ ರಿಪೋರ್ಟ್ ಕಾರ್ಡನ್ನೇ ಕೊಡಲಿಲ್ಲ ಅಂತಂದರೆ ನೀನು ಕೆಲಸ ಮಾಡಲಿಲ್ಲ ಅಂತಾಯಿತು. ಇಡೀ ದೇಶದಲ್ಲಿ ಜನ ನಿಮ್ಮ ವಿರುದ್ಧ ಓಟ್ ಕೊಟ್ಟರು. ನೀವು ಕೇವಲ 243 ಸೀಟುಗಳು ತಗೊಳ್ಳಿಕ್ಕೆ ನೀವು ಸಫಲತೆ ಕಂಡಿದ್ದೀರಿ. ಯು ಹ್ಯಾವ್ ಟು ಅಕ್ಸೆಪ್ಟ್. ಮಾರಲಿ ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ, ಟೆಕ್ನಿಕಲಿ ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಟೆಕ್ನಿಕಲಿ ಯು ಮೇ ಹ್ಯಾವ್ ರೈಟ್ ಟು ಫಾರ್ಮ್ ದ ಗವರ್ಮೆಂಟ್. ನೀವು ಕ್ಲೇಮ್ ಮಾಡ್ಬೋದು, ನಿಮ್ಮ ಕರೀಬೋದು, ಸರ್ಕಾರ ಮಾಡ್ಬೋದು. ನೀವು ಪ್ರೀಪೋರ್ ಅಲೈನ್ಸ್ ಮಾಡ್ಕೊಂಡ್ರಿ TDP ಜೊತೆಯಲ್ಲಿ, ನೀವು ಮೊದಲೇ ನೀವು ಅವ್ರದಲ್ಲಿ ಮಾತುಕತೆ ನಡೆದಿರ್ತಕ್ಕಂಥ ವಿಚಾರಗಳು, ಯು ಹ್ಯಾವ್ ಆಲ್ ದ ರೈಟ್ ಟು ಟಾಕ್ ಟು ದೆಮ್. ಬಟ್ ಅವರ ಬೇಡಿಕೆಗಳು ಏನಿದೆ ಅಂತೇಳಿ ನಾವು ಹೊರಗಡೆ ಬಂದಿಲ್ಲ ಯಾರ ಜೊತೆಗೆ. ಅದು ನಾವೇನು ಹೇಳಿದ್ದೀವಿ, ಯಾವ ಸರ್ಕಾರವನ್ನು ಜನ ತಿರಸ್ಕಾರ ಮಾಡಿದ್ದಾರೋ, ಯಾವ ನಾಯಕತ್ವವನ್ನು, ಯಾವ ಸರ್ವಾಧಿಕಾರಿ ಧೋರಣೆಯನ್ನು ಜನ ತಿರಸ್ಕಾರ ಮಾಡಿದ್ದಾರೋ ಅವ್ರ ಜೊತೆ ನೀವು ಹೋಗೋದು ಎಷ್ಟು ಸರಿ? ಹಾಗಾಗಿ ಜನಗಳ ಬಯಕೆಯ ಅನುಗುಣವಾಗಿ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಮತ್ತು ಸಂವಿಧಾನ ಆಶಯಗಳನ್ನು ಉಳಿಸುವ ಸಲುವಾಗಿ TDPಯವರು ನಮ್ಮ ಜೊತೆ ಬಂದಿದ್ದೇ ಆದರೆ, ಜನಗಳ ಆಶಯ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥದ್ದು ನೀವು ಮುಖ್ಯಮಂತ್ರಿ ಆಗಬೇಕಾಗಿದೆ, ಆ ರಾಜ್ಯವನ್ನು ಅಭಿವೃದ್ಧಿ ಪಥ ಕೊಂಡು ಹೋಗಬೇಕನ್ನೋದ್ರೆ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತಕ್ಕಂಥ ವಿಚಾರಗಳನ್ನ ಹೇಳ್ತಕ್ಕಂಥದ್ರಲ್ಲಿ ಅದು ನ್ಯಾಯಸಮ್ಮತವಾಗಿ ನಾನು ಭಾವಿಸಿದ್ದೇನೆ. ಅವ್ರು ಬಂದಿದ್ದೆ ಆದರೆ ದೇಶದ ಒಳಿತಿಗಾಗಿ ಒಳ್ಳೆಯದು ಅಂತ ನಾನು ಭಾವಿಸಿದ್ದೇನೆ. ಅದೇ ರೀತಿ ನೀವು JDU ವಿಚಾರದಲ್ಲಿ ನೋಡಿದ್ರಿ, ಜಂಪಿಂಗ್ ಸ್ಟಾರ್ ಅಂತ ಹೆಸರು ಪಡ್ಕೊಂಡಿರ್ತಕ್ಕಂಥವ್ರು ನಮ್ಮಲ್ಲೇ ಇದ್ದವರು, ಅವರು ಇದ್ದರು, ಅವರಲ್ಲೇ ನಮ್ಮಲ್ಲಿ ಬಂದರೆ ಅವ್ರು ಎಷ್ಟು ದಿನ ನರೇಂದ್ರ ಮೋದಿ ಅವ್ರನ್ನ ಒಪ್ಕೊಳ್ತಾರೆ ಗೊತ್ತಿಲ್ಲ. ಈಗಾಗಲೇ ಒಬ್ಬ MLC ಬಿಹಾರದಿಂದ ಹೇಳ್ತಾರೆ, ಹೂ ಕ್ಯಾನ್ ಬಿ ಬೆಟರ್ ದೆನ್ ನಿತೀಶ್ ಕುಮಾರ್ ಟು ರನ್ ದಿಸ್ ಕಂಟ್ರಿ ಅಂತ ಹೇಳ್ತಕ್ಕಂಥ ಮಾತನ್ನು ಈಗಲೇ ಹುಡುಕಿನ ಮಾತುಗಳನ್ನು ಮಾತಾಡಿರ್ತಕ್ಕಂಥದ್ದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ. ಹಾಗಾಗಿ ಹೇಳ್ತೆ, ನಮ್ಮ ಕಡೆ ನಿಮ್ಮ ಕಡೆ ಪ್ರಶ್ನೆ ಬರಲ್ಲ. ದೇಶದಲ್ಲಿ ಸುಭದ್ರವಾಗಿರೋ ಸರ್ಕಾರವನ್ನು ಕೊಡಬೇಕಾಗ್ತದೆ, ಇದ್ದ ಸರ್ಕಾರದ ನೈತಿಕತೆಯನ್ನು ಕೂಡ. ಯಾಕಂದ್ರೆ ಎಲ್ಲ ರಾಜಕಾರಣದಲ್ಲಿ ಕೇವಲ ಟೆಕ್ನಿಕಾಲಿಟಿ ಇದೆ, ಕೇವಲ ಕಾನ್ಸ್ಟಿಟ್ಯೂಷನಲ್ ಜೊತೆಗೆ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ನೈತಿಕತೆ ಇರಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಸರ್ವಾಧಿಕಾರಿಯಾಗಿ ಇಷ್ಟು ರೀತಿಯಲ್ಲಿ ನಡೀತಂದ್ರೆ ಒಬ್ಬ MP ಒಬ್ಬ ಮಂತ್ರಿ ಅವ್ರ ಮುಂದೆ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತ ಒಂದು ಪ್ಲೇ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಇವತ್ತು ಆ ನೈತಿಕತೆ ಕಳ್ಕೊಂಡಿರೋರು, ಈವನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರು ಇನ್ವೈಟ್ ಮಾಡಿದ್ರು ಕೂಡ ಅವ್ರು ಹೇಳಬೇಕು, ನನ್ನನ್ನು ಜನ ತಿರಸ್ಕಾರ ಮಾಡಿದ್ದಾರೆ, ಆಗೋದಿಲ್ಲ, ಬೇರೆ ಲೀಡರ್ನ ಮಾಡಿದ್ರೆ ಜನ ಒಪ್ಕೊಳ್ತಾರೆ, ನೋಡೋಣ, ಪಾರ್ಟಿನ ಮಾಡೋದಾದ್ರೂ ಇರಲಿ. ಆದ್ರೆ ಅವ್ರ ನೈತಿಕ ಹೊಣೆ ಎತ್ಕೊಂಡು ನಾನು ಲೀಡರ್ಶಿಪ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಜನ ನನ್ನ ತಿರಸ್ಕಾರ ಮಾಡಾರೆ, ನನ್ನ ಯೋಜನೆಗಳನ್ನ ತಿರಸ್ಕಾರ ಮಾಡಿದ್ದಾರೆ, ನನ್ನ ಕಾರ್ಯಕ್ರಮಗಳನ್ನು ತಿರಸ್ಕಾರ ಮಾಡಿದ್ದಾರೆ, ನಾನು ಬರೋದಿಲ್ಲ ಅನ್ನೋ ವಿಚಾರನ ಹೇಳಬೇಕಾಯ್ತು. ಹೇಳಿಲ್ಲ, ಹೋಗ್ಬಿಟ್ಟು ನಾನು ಆಗ್ತೀನಿ ಅಂತಂದ್ರೆ ಅಧಿಕಾರ ಲಾಲಸೆಯಿಂದ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಓಕೆ ನಾಗರಾಜ್ ಅವರೇ, ರಾಜಗೌಡ್ರೆ, ಯಾವ ರೀತಿಯಾಗಿ ಈಗ ಮೈತ್ರಿ ಧರ್ಮದ ಸಂದರ್ಭದ ಒಂದು ಸರ್ಕಾರ ಕೇಂದ್ರದಲ್ಲೂ ಕೂಡ ರಚನೆ ಆಗಿದೆ. ಇಲ್ಲ, ಮೈತ್ರಿ ಧರ್ಮದ ಪ್ರಕಾರವಾಗಿಯೇ ಹೋದಂತಹ ಸಂದರ್ಭದಲ್ಲಿ ಮಿತ್ರ ಪಕ್ಷಗಳಿಗೂ ಕೂಡ ಒಂದು ಬಾರ್ಗೇನಿಂಗ್ ಕೆಪಾಸಿಟಿ ಜಾಸ್ತಿ ಇದ್ದೇ ಇರುತ್ತೆ. ಸಂವಿಧಾನ ಏನು ಹೇಳ್ತದೆ, ಲಾರ್ಜೆಸ್ಟ್ ಪಾರ್ಟಿ, ನಾಗರಾಜ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಲಾರ್ಜೆಸ್ಟ್ ಪಾರ್ಟಿಗೆ ರಾಷ್ಟ್ರಪತಿಯವರು ಕರೀತಾರೆ, ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನೈತಿಕತೆ ಬಗ್ಗೆ ಮಾತಾಡೋದಾದರೆ 100 ಸೀಟ್ ಇಟ್ಕೊಂಡಿರೋರು, 30 ಸೀಟ್ ಇಟ್ಕೊಂಡಿರೋರು, 25 ಸೀಟ್ ಇಟ್ಕೊಂಡಿರೋರು ಯಾವ ನೈತಿಕತೆ ಇರುತ್ತೆ ಪ್ರಧಾನಮಂತ್ರಿ ಹುದ್ದೆಗೆ ಹೋಗಲಿಕ್ಕೆ? 240 ಸೀಟ್ನ ನಡೆಸಿರೋ ಅಂಥ ಒಂದು ದೊಡ್ಡದಾದಂಥ ಒಂದು ತಂಡನ ನಡೆಸಿರೋ ಅಂಥ ಮೋದಿಯವ್ರಿಗೆ ಆ ನೈತಿಕತೆ ಇದೆ. ರಾಜಕೀಯದಲ್ಲಿ 1000 ಜನ 1000 ಥರ ಮಾತುಗಳು ಆಡ್ತಾರೆ. ಆ ಮಾತುಗಳನ್ನೆಲ್ಲ ಇವ್ರು ಕನ್ಸಿಡ್ರೇಷನ್ಗೆ ತೊಗೊಂಡೋಗಿ ಹೋದರೆ ಭಾಷಣಗಳಿಗೆ ನಿಂತಾಗ ಏನೇನೆಲ್ಲ ಚರ್ಚೆಗಳಾಗೋಯ್ತು. ಎಷ್ಟೋ ಜನ ಶಶಿ ತರೂರಿಂದ ಹಿಡಿದು ಏನೇನೆಲ್ಲ ಮಾತಾಡಿದ್ರು ಅದನ್ನೆಲ್ಲ ಮಾತಾಡ್ತಾ ಹೋದರೆ ನಿಮ್ಮ ಚಾನಲ್ಲು ನನಗೆ 4 ದಿನ ಸಮಯ ಕೊಟ್ಟರು ಆಗಲ್ಲ
ಮೌತ್ ಕಾ ಸೌದಾಗರ್ ಅಂತ ಒಬ್ರು ಕರೆದ್ರು. ಇವೆಲ್ಲ ಕರೆದದ್ದು ಸಾಕಷ್ಟು ಇದಾವೆ ರಾಜಕಾರಣಿ. ಸರ್ ಒಂದ್ ನಿಮಿಷ ಸರ್, ಸರ್ ಲಿಟ್ಲ್ ಬಿಟ್ ಫಿನಿಶ್. ನಾನು ಮಾತಾಡ್ತೀನಿ ಸರ್, ಇಲ್ಲ ನಾನು ಸುಮ್ಮನೆ ಕೂತ್ಬಿಡ್ತೀನಿ. ನಾನು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಸರ್, ಅಬ್ಜೆಕ್ಷನ್ ಅಲ್ಲ ಸರ್. ನನ್ನ ಮಾತಿಗೆ ಸರ್, ನಾನು ಒಬ್ಬರ ಜೊತೆ ಮಾತಾಡ್ತಾ ಇರಬೇಕು ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಮೌತ್ ಕಾ ಸೌದಾಗರ್ ಬಾತ್ ಮಾತಾಡ್ತಾ ಅಂದ್ರೆ ಇದು ಎಲೆಕ್ಷನ್ ಮುಗಿದೋಗಿದೆ. ನೀವ್ ಏನ್ ಮಾತಾಡ್ಬೇಕು ಅಂತ ನನಗೆ ಹೇಳೋ ಅಧಿಕಾರ ನಿಮ್ಗಿಲ್ಲ ಸರ್. ಯಾಕೆ ಅದ್ ಮಾತಾಡ್ತೀನಿ ನೀವು? ಚರ್ಚೆ ನಾನೇನ್ ಮಾತಾಡ್ಬೇಕು ಅವ್ರು ಮಾತಾಡ್ತಾರೆ. ನಿಮ್ಮ ನಾಯಕ ಯಾವ ನಾಯಕ? ನಮ್ಮ ನಾಯಕರ ಬಗ್ಗೆ ನಾವ್ ಯಾಕೆ ಮಾತಾಡೋಣ? ನೀವ್ ಹೇಳಿದ್ದೆಲ್ಲ ಕೇಳಕ್ಕೆ ನಾವು ನಿಮ್ ಗುಲಾಮ್ರಾ? ನಿಮ್ ಗುಲಾಮ್ರೇನೆ ನಾವು? ನೀವ್ ಹೇಳಿದ್ದೆಲ್ಲ ನಾವ್ ಯಾಕೆ ಕೇಳ್ಬೇಕು? ಹರಿಪ್ರಸಾದ್, ನಾನ್ ಮಾತಾಡೋವಾಗ ನೋಡಿ ಅವ್ರು ಮಾತಾಡೋದು ನನ್ನ ಬಗ್ಗೆ ಮಾತಾಡೋದು ನಾಚಿಕೆ ನಿಮ್ಗಾಗ್ಬೇಕು. ಯೋಗ್ಯತೆ ಇಲ್ಲ, ಬರೀ ನೋಟ್ ಶೀಟ್ ತಗೊಂಡು ಪ್ರಧಾನಮಂತ್ರಿ ಕ್ಲೈಮ್ ಮಾಡ್ತಾರೆ. ನಾಚಿಕೆ ಆಗಲ್ಲ. ಅಲ್ಲಲ್ಲ, ಇವ್ರಿಗೆಲ್ಲ ಸಂವಿಧಾನದ ಬಗ್ಗೆ ಅರಿವಿದ್ಯಾ? ಸಂವಿಧಾನದ ಬಗ್ಗೆ ಅರಿವಿದ್ಯಾ? ಮಿತ್ರ ಪಕ್ಷಗಳನ್ನ ಯಾವ ರೀತಿ ಯೋಗ್ಯತೆ ಇಲ್ಲ ಇವ್ರಿಗೆ. ಇಂಥವ್ರನ್ನ ಪಾಠ ಕಲಿಬೇಕಾ? ಜನ ಪಾಠ ಕಲಿಬೇಕಾ? ಒಂದ್ ನಿಮಿಷ ಇಲ್ಲಿ ತಿರಸ್ಕಾರ ಮಾಡಿ ಆಚೆ ಹೊರಡಿಸಿದ್ದಾರೆ. ಎಲೆಕ್ಷನ್ ನಿಲ್ಲಕ್ಕೆ ಯೋಗ್ಯ ಸೋನಿಯಾ ಗಾಂಧಿ ಅವರ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇಲ್ಲ. ಸೋನಿಯಾ ಗಾಂಧಿ ಹೇಳಿರುವ ಮಾತಾಡ್ಬೋದು. ಸೋನಿಯಾ ಗಾಂಧಿ ಅವರ ಮಾತು ಹೇಳಿದ್ರೆ ಇಲ್ವಾ? ಸೋನಿಯಾ ಗಾಂಧಿ ಅವರ ಮಾತು ಹೇಳಿದ್ರೆ ಇಲ್ವಾ? ಅವರು ನಿಮಗೆ ನಿಮ್ಮ ಕಿವಿಗೆ ಇಂಪಾಗೋದನ್ನ ಅವ್ರು ಮಾತಾಡೋದನ್ನ ಬಯಸ್ಬೇಡಿ. ಒಂದು ನಿಮಿಷ ಕೇಳಬೇಕು. ನೀವೀಗ ಮೋದಿಯವರ ಬಗ್ಗೆ ಬಳಸಿರುವ ಪದಗಳು ಮೋದಿ ಅಂತ ವೆಂಟಿಲೇಟರ್ ಗೊತ್ತಿಲ್ಲ. ಆಯ್ತು, ತುಂಬಾ ಪದಗಳು ಅಧಿಕೃತ ವಿರೋಧ ಪಕ್ಷದ ನಾಯಕ, ಅಧಿಕೃತ ವಿರೋಧ ಪಕ್ಷಕ್ಕೆ ಬೇಕಾದ ಸ್ಥಾನಮಾನ ಸಿಕ್ಕಿದೆ. ಜಾಸ್ತಿ ಕೂಗಾಡ್ಬೇಡಿ. ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ. ಆಯ್ತು, ಒಂದ್ ನಿಮಿಷ. ನಿಮ್ಮನ್ನು ಮಾತಾಡೋದಕ್ಕೆ ಬಿಟ್ಟಿದೆ ಅಂತ ಹೇಳಿದ ತಕ್ಷಣ ನೀವು ಬೇಕಾದಾಗ ಮಾತಾಡ್ಬೇಡಿ. ನಾಗರಾಜ್ ಅವರು ದಯವಿಟ್ಟು ದಯವಿಟ್ಟು ಒಂದ್ ನಿಮಿಷ, ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ. ಸಾಕು, ನೀವು ನಿಮ್ಗೆ ಬೇಕಾದಾಗ ಮಾತಾಡದಿದ್ರೆ ಆಗೋದಿಲ್ಲ. ಅದು ನಿಮ್ಗೆ ಬೇಕಾದಾಗ ಆಗೋದಿಲ್ಲ. ನಿಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಿಮ್ಮ ನಾಯಕರ ಡಿಕ್ಟೇಟರ್ಗಳ, ಡಿಕ್ಟೇಟರ್ಗಳ, ನಿಮ್ಮ ನಾಯಕರ ಡಿಕ್ಟೇಟರ್ಗಳ, ನಿಮ್ಮ ನಾಯಕರ ಡಿಕ್ಟೇಟರ್ಗಳ, ನಿಮ್ಮ ನಾಯಕರ ಡಿಕ್ಟೇಟರ್ ಅಂತ, ನಿಮ್ಮ ನಾಯಕರ ಡಿಕ್ಟೇಟರ್ಸ್ ಮಾತಾಡೋದಕ್ಕೆ ಇದು ಮಾಡ್ತೀರಿ. ಅದ್ಯಾಕೆ ಕಿರ್ಚಾಡ್ತೀರಿ ಹಂಗೆ? ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ, ಯಾಕೆ ಕಿರ್ಚಾಡ್ತೀರಿ? ಒಂದ್ ನಿಮಿಷ, ದೇಶ ಬಿಟ್ಟು ಹೋಗ್ತೀರಿ. ಅವ್ರು ಮಾತಾಡಿದ್ರು ಪಂಚಲಕ್ಷ ಮುಗ್ದೇ ಆಯ್ತು. 25 ವರ್ಷದಿಂದ ಸಮಾಧಾನ ಪಡಿಸುವಂತದ್ದು ಕಾರ್ಯಕ್ರಮ ನಾಗರಾಜ್ ಅವರೇ, ನಿಮ್ಮನ್ನು ಸಮಾಧಾನ ಪಡಿಸೋಕೆ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಾನು. ಒಂದ್ ನಿಮಿಷ ದಯವಿಟ್ಟು ನಿಲ್ಸಿ, ನಿಲ್ಸಿ. ಒಂದ್ ನಿಮಿಷ ರೀ, ಏನು ಅಂದ್ಕೊಂಡಿದ್ದೀರಿ ನೀವು? ಬಾಯಿಗೆ ಬಂದಾಗ ಎಲ್ಲವನ್ನು ಕೂಡ ಏನ್ ಮಾತಾಡ್ತಿದ್ರಿ ಮತ್ತೆ ನೀವು? ನೀವು ಏನ್ ಮಾತಾಡ್ತಿದ್ರಿ ಅನ್ನೋ ಪರಿಜ್ಞಾನ ನಿಮ್ಗೆ ಇರ್ಲಿ. ತಾವು ಹಿರಿಯರಿದ್ದೀರಿ, ಆ ಪರಿಜ್ಞಾನ ಇಟ್ಕೊಂಡು ಮಾತಾಡಿ ದಯವಿಟ್ಟು. ಅವಾಗ ನೀವು ಸಮಾಧಾನದಿಂದ ಹೇಳ್ತಾ ಇದ್ದೀರಿ. ಅವ್ರು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. ನೀವು ಹೇಳ್ತಾರೆ ಅವ್ರು ಕೇಳಿಸ್ಕೊಂಡಿಲ್ವಾ? ನೀವು ಬಳಸಿರುವಂತ ಪದಗಳು ಹಂಗಾದ್ರೆ ಏನಿತ್ತು? ನೀವು ಬಳಸಿರುವಂತ ಪದಗಳು ಏನಿತ್ತು? ಒಂದ್ ನಿಮಿಷ ನಿಲ್ಸಿ ದಯವಿಟ್ಟು. ಅನ್ಪಾರ್ಲಿಮೆಂಟ್ ಹೇಳಲಿಕ್ಕೆ ನೋಡೋಣ. ಅನ್ಪಾರ್ಲಿಮೆಂಟ್ ಮಾತಾಡಲಿಲ್ಲ, ಕುಮಾರಸ್ವಾಮಿ ಬಗ್ಗೆ ಮಾತಾಡಲಿಲ್ಲ. ಪಾರ್ಲಿಮೆಂಟರಿ ನಾಯಕಿ ಯಾವತ್ತು ಮಾತಾಡಿದ ಪಾರ್ಲಿಮೆಂಟರಿ ಪಕ್ಷದ ಮನೆಗೆ ಹೋಗಿ ಪಾರ್ಲಿಮೆಂಟರಿ ಪಕ್ಷದ ನಾಯಕ ಹೇಳಿದಂತ ಮಾತಾಡು ಏನು ಅನ್ಪಾರ್ಲಿಮೆಂಟರಿ? ಅದೇ ನಿಮ್ಮ ಪಾರ್ಲಿಮೆಂಟರಿ ಪಕ್ಷದ ನಾಯಕ ಗೊತ್ತಿರಲಿಲ್ಲೇನೋ? ನಿಮ್ಮ ಪಾರ್ಲಿಮೆಂಟರಿ ಪಕ್ಷದ ನಾಯಕ ಗೊತ್ತಿರಲಿಲ್ಲೇನೋ? ಇಂಟರ್ಫಿಯರ್ ಆಗ್ತಿದೆ ಈ ತರ ಇಂಟರ್ಫಿಯರ್ ಆಗೋದು 25 ಬಂದವರು ಇಂಟರ್ಫಿಯರ್ ಆಗೋದು ಮಾಡ್ತಾರಂತೆ. 2 ಸೀಟ್ ತಗೊಂಡಿರೋ ಪೂರಕವಾಗಿ ಮಾತಾಡಬೇಡ್ರಿ. ಮತ್ತೆ ನಿಮ್ಮ ಮಾತುಗಳನ್ನು ಕೇಳ್ತಾರೆ.
ಕಿರ್ಚಾಡಿದ್ರಿ ಕಿರ್ಚಾಡ್ಬೇಡಿ ದಯವಿಟ್ಟು. ಅವರು ಇದನ್ನು ಟಾಲರೇಟ್ ಮಾಡಕ್ಕಾಗೋದಿಲ್ಲ ದಯವಿಟ್ಟು. ಒಂದ್ ನಿಮಿಷ ಇರ್ರಿ, ಅದೇನು ಆ ರೀತಿಯ ಕಿರ್ಚಾಡ್ತೀರಿ? ಒಂದ್ ನಿಮಿಷ ಕಿರ್ಚಾಡಿದ್ರೆ ನಿಲ್ಸಿರಿ, ಅದ್ ಯಾಕೆ ಹಂಗ್ ಮಾಡ್ತೀರಿ? ಒಂದ್ ನಿಮಿಷ ರಾಜಗೌಡ್ರೆ ದಯವಿಟ್ಟು ರಾಜಗೌಡ್ರೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎನ್ಡಿಎ ಸಭೆಯಲ್ಲಿ ಮಿತ್ರರಿಗೆ ಪ್ರಧಾನಿ ಮೋದಿ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ದೇಶದ ಹಳೆಯ ಸುಭದ್ರ ಮೈತ್ರಿಕೂಟ ನಮ್ಮದು, ದೇಶದ ಹಳೆಯ ಸುಭದ್ರ ಸರ್ಕಾರ ನಮ್ಮದು, ದೇಶದ ಒಳಿತಿಗಾಗಿ ಎನ್ಡಿಎ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಎನ್ಡಿಎ ಸಭೆಯಲ್ಲಿ ಮಿತ್ರರಿಗೆ ಮೋದಿ ಅವರು ಕೂಡ ಸಲಹೆಯನ್ನ ನೀಡಿರುವಂತದ್ದು. ನಮ್ಮದು ಸುಭದ್ರ ಸರ್ಕಾರವನ್ನ ನೋಡುವಂತಹದ್ದು, ದೇಶದ ಹಳೆಯ ಸುಭದ್ರ ಮೈತ್ರಿಕೂಟ ನಮ್ಮದು ಅನ್ನುವಂತ. ದಯವಿಟ್ಟು ನಾಗರಾಜದವರೇ, ರಾಜಗೌಡ್ರೆ ಸಾಕು, ಅದ್ಯಾಕೆ ವೈಯಕ್ತಿಕವಾಗಿ ಆ ರೀತಿಯಾಗಿ ಮಾಡ್ತೀರಿ? ಅದೇನು ಒಂದ್ ನಿಮಿಷ ರೀ, ಅದ್ಯಾಕೆ ಅಷ್ಟು ಒಂದ್ ನಿಮಿಷ ನಿಲ್ಸಿ ಅಂತ ಹೇಳಿದೆ, ದಯವಿಟ್ಟು ನಿಲ್ಸಿ ದಯವಿಟ್ಟು. ಅದ್ಯಾಕೆ ಆ ರೀತಿಯಾಗಿ ನಿಮ್ ಪ್ರತಿಯೊಂದನ್ನು ಕೂಡ ನಿಮ್ಗೆ ಮಾತಾಡ್ತಾರೆ ಕೂತ್ಕೋಬೇಕಾದ್ರೆ ದಿಸ್ ಇಸ್ ನಾಟ್ ದ ವೇ. ನೀವು ಯಾವ ಪದವನ್ನು ಬಳಕೆ ಮಾಡ್ತೀರಿ? ಅದ್ಯಾಕೆ ಆ ರೀತಿಯಾಗಿ ಸಣ್ಣ ಮಕ್ಕಳ ತರ ಮಾತಾಡ್ತೀರಲ್ಲ ನೀವು? ಮೇಲ್ಮೇಲೆ ಸದಸ್ಯರು ತಾವು ತಮ್ಮ ಸ್ಥಾನಮಾನದ ಬಗ್ಗೆ ತಮ್ಮ ಗೌರವ ಇರಲಿ. ನಿಮಗೆ ನೀವು ಗೌರವ ಉಳಿಸೋದಿದ್ರೆ ನಿಮ್ಮ ಗೌರವವನ್ನು ಉಳಿಸ್ಕೊಳ್ಬೇಕಾದ್ರೆ ನಿಮ್ ಜವಾಬ್ದಾರಿ. ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕನಿಷ್ಠ ಗೌರವ ಇನ್ನೊಂದು ಪಕ್ಷದ ಬಗ್ಗೆ ಇರೋದಿಲ್ಲ ಮತ್ತು ಇನ್ನೊಬ್ಬರ ಹೇಳಿದನ್ನ ಮಾತಾಡೋದಕ್ಕೆ ನಾನು ಎದುರಿಸಬಲ್ಲೆ ಅನ್ನುವಂಥ ಶಕ್ತಿ ಇಲ್ಲದಿರುವಂತಹ ದೌರ್ಬಲ್ಯವನ್ನ ಈ ರೀತಿಯಾಗಿ ತೋರಿಸುವುದಷ್ಟೇ. ಚರ್ಚೆ ನಾನು ಮುಂದುವರಿಸಬೇಕು ಅಂತ ಈಗಾಗಲೇ ದೆಹಲಿಯಲ್ಲಿ ಸಭೆಗಳ ಮೇಲೆ ಸಭೆ ನಡೀತಾ ಇದ್ದಾವೆ. ಒಂದು ಕಡೆಯಲ್ಲಿ ಇಂಡಿಯಾ ಬ್ಲಾಕ್, ಮತ್ತೊಂದು ಕಡೆಯಲ್ಲಿ ಎನ್ಡಿಎ. ಪ್ರಧಾನಿ ಮೋದಿ ಅವರಿಗೆ ದೇಶದ 140 ಕೋಟಿ ಜನರ ಬೆಂಬಲ ಇದೆ. ಪ್ರಧಾನಿ ಮೋದಿ ಅವರೇ ಎನ್ಡಿಎ ಮೈತ್ರಿಕೂಟದ ನಾಯಕ ಅನ್ನುವಂಥದ್ದರ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಪ್ರಧಾನಿ ಮೋದಿ ಅವರೇ ಮೋದಿ ನೇತೃತ್ವದ ಎನ್ಡಿಎ ಸಭೆಯಲ್ಲಿ ಈ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಎನ್ಡಿಎಯ ದೇಶದ ಮತದಾರರಿಂದ ಎನ್ಡಿಎಗೆ ಐತಿಹಾಸಿಕ ಬೆಂಬಲ ಸಿಕ್ಕಿದೆ. ದೇಶದ 140 ಕೋಟಿ ಮತದಾರರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಜನಸಾಮಾನ್ಯರ ಜೀವನ ಶೈಲಿ ಸುಧಾರಣೆಗೆ ಆದ್ಯತೆಯನ್ನು ಕೊಡಬೇಕು. ಬಡವರು, ಮಹಿಳೆಯರು, ಒಬಿಸಿ ವರ್ಗದ ಕಲ್ಯಾಣ ನಮ್ಮ ಗುರಿ ಅನ್ನುವಂತಹದ್ದನ್ನು ಕೂಡ ಎನ್ಡಿಎ ಹೇಳಿಕೊಂಡಿದೆ. ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಕಾಣ್ತಾ ಇದೆ. ಅದನ್ನು ಮತ್ತಷ್ಟು ವೇಗವನ್ನು ಕೊಡಬೇಕು. ವಿಕಸಿತ ಭಾರತದಿಂದ ಅರಿವು ಮೂಡಿದೆ ಅನ್ನುವಂತಹ ಅಂಶವನ್ನು ಕೂಡ ಎನ್ಡಿಎ ತನ್ನ ನಿರ್ಣಯದಲ್ಲಿ ಅಂಗೀಕಾರವನ್ನು ಮಾಡಿಕೊಂಡಿದೆ. ಮೋದಿ ನೇತೃತ್ವದ ಎನ್ಡಿಎ ಸಭೆಯಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಮೋದಿಯವರ ನೇತೃತ್ವದ ಎನ್ಡಿಎ ಸಭೆಯಲ್ಲಿ ಈ ನಿರ್ಣಯವನ್ನು ಕೈಗೊಂಡಿರುವಂಥದ್ದು. ಪ್ರಧಾನಿ ಮೋದಿಯವರೇ ಎನ್ಡಿಎ ಮೈತ್ರಿಕೂಟದ ನಾಯಕ ಅನ್ನುವಂತಹ ನಿರ್ಣಯವನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ಪ್ರಧಾನಿ ಮೋದಿಯವರ ನೇತೃತ್ವದ ಎನ್ಡಿಎ ಅನ್ನುವಂತಹ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಈ ಮೂಲಕ ಎನ್ಡಿಎ ಮೈತ್ರಿಕೂಟ ಜೊತೆಯಾಗಿ ಈಗ ಇಲ್ಲಿಂದ ಮೈತ್ರಿಕೂಟದ ನಾಯಕರು ಜೊತೆಯಾಗಿ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ. ರಾಷ್ಟ್ರಪತಿಯವರಿಗೆ ಸರ್ಕಾರ ರಚನೆಗೆ ಬೇಕಾದಂತಹ ಹಕ್ಕನ್ನ ಮಂಡನೆ ಮಾಡ್ತಾರೆ. ಇಲ್ಲಿ ವಿನಯ್ ಬಿದ್ರೆ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಭಾರತೀಯ ಜನತಾ ಪಕ್ಷದ ನಾಯಕರು. ವಿನಯ್ ಬಿದ್ರೆ ಅವರೇ, ಯಾವ ರೀತಿಯಲ್ಲಿ ಈ ಬಾರಿಯ ಮೈತ್ರಿ ಸರ್ಕಾರ, 2 ಬಾರಿ ಸಂಪೂರ್ಣ ಬಹುಮತದ ಸರ್ಕಾರ ಇತ್ತು, ಈ ಬಾರಿ ಮೈತ್ರಿ ಬಹುಮತದ ಸರ್ಕಾರ ಇರುವಂಥದ್ದು, ಮೈತ್ರಿ ಸರ್ಕಾರದ ರಚನೆ ಮತ್ತು ಇದನ್ನು ಮುನ್ನಡೆಸ್ತಾ ಹೋಗುವಾಗ ಈಗ ಒಗ್ಗಟ್ಟಿನ ಮಾತುಗಳು ಇವೆಲ್ಲವೂ ಕೂಡ ನಿರ್ಣಯಗಳು ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಹಿಂದೆ ಅದರ ತೆರೆಮರೆಯಲ್ಲಿ ಒಂದಿಷ್ಟು ಡಿಮ್ಯಾಂಡ್ಗಳು ಕೂಡ ಇದ್ದಾವೆ ಅನ್ನೋದ್ರ ಬಗ್ಗೆ, ಟಿಡಿಪಿ ಬಹಳ ಪ್ರಬಲ ಖಾತೆಗಳ ಬಗ್ಗೆ, ವಿಶೇಷವಾಗಿ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನದ ಬಗ್ಗೆ ಬೇಡಿಕೆಯನ್ನು ಇಡ್ತಾ ಇದೆ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಮೈತ್ರಿ ಧರ್ಮ ಪಾಲನೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಎನ್ಡಿಎ ಈ ಹಿಂದಿನ ಸರ್ಕಾರಗಳದ್ದು ಕೂಡ, ಅದು ಜನತಾ ಪಕ್ಷದ ಹೊತ್ತಿನ ಸರ್ಕಾರದಿಂದ ಹಿಡಿದು ಎನ್ಡಿಎ ಸರ್ಕಾರ ವಾಜಪೇಯಿ ಅವರ ನೇತೃತ್ವದಲ್ಲಿ 13 ಪಕ್ಷಗಳ ಜೊತೆಯಲ್ಲಿ ಏನೊಂದು ಭಾಳ ಒಳ್ಳೆ ರೀತಿಯ ಆಡಳಿತವನ್ನು ಕೊಡ್ತು. ನಾವು ಕಳೆದ 2 ಬಾರಿ ಚುನಾವಣೆಯಲ್ಲೂ ಕೂಡ, ಅಂದರೆ 2014, 2019ರಲ್ಲೂ ಕೂಡ ಭಾಜಪ ಸಿಂಗಲ್ ಪಾರ್ಟಿಯಾಗಿಯೂ ಕೂಡ ಸರ್ಕಾರ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆಲಿ ಯಾರೆಲ್ಲ ಎನ್ಡಿಎ ಮಿತ್ರ ಪಕ್ಷಗಳಿತ್ತು ಅದನ್ನೇ ನಾವು ಯಾವುದೇ ಸಂದರ್ಭದಲ್ಲಿ ಹೇಳಿರೋದು ಕೂಡ ನಮ್ದು ಎನ್ಡಿಎ ಸರ್ಕಾರ ಅಂತ, ನಾವೆಲ್ಲ ಬಿಜೆಪಿ ಸರ್ಕಾರ ಅಂತ ಕಳೆದ 10 ವರ್ಷದಲ್ಲಿ ಹೇಳೇ ಇಲ್ಲ. ಮೋದಿ ನೇತೃತ್ವದ ಬಿಜೆಪಿ ಲೀಡ್ ಮಾಡ್ತಿರ್ತಕ್ಕಂಥ ಎನ್ಡಿಎ ಸರ್ಕಾರ. ಈ ಸತಿನೂ ಕೂಡ ಅದೇ ರೀತಿಯ ವಾತಾವರಣ ಇದೆ. ಭಾಳ ಅಂದ್ಕೊಂಡಿರ್ತಕ್ಕಂಥ ನಂಬರ್ ಬಂದಿಲ್ದಲ್ಲ ಇರ್ಬೋದು, ಆದರೆ ಒಂದು
ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ನಮ್ಮ NDAಗೆ ಬಳಗಕ್ಕೆ ಕೊಟ್ಟಿದೆ ಇವತ್ತಿನ ಈ ದೇಶ. ಹಾಗಾಗಿ ಸರ್ಕಾರ ಮಾಡ್ತೀವಿ. ಇದೆಲ್ಲವೂ ಕೂಡ ಊಹಾಪೋಹ ಈ ಹೊತ್ತಿನಲ್ಲಿ. ಇದನ್ನು ಕೇಳ್ತಾ ಇದ್ದಾರೆ, ಇದನ್ನು ಕೇಳ್ಬೋದು, ಇದೆಲ್ಲವೂ ಕೂಡ ಆಗಿದೆ. ಆನ್ ರೆಕಾರ್ಡ್ ಯಾರನ್ನೂ ಕೂಡ ಇಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡೋ, ಇನ್ನೊಂದು ಮುಖಾಂತರವೋ, ಇಲ್ಲ ನಮ್ಗೆ ಇದೇ ಖಾತೆ ಬೇಕು, ಇದೇ ರೀತಿಯಾಗಿ ನಮ್ಮ ನಡೆಸ್ಕೊಳ್ಳಿ, ಈ ಥರ ಏನಿಲ್ಲ. ನೋಡಿ, ಒಂದು ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಕೊಡುವಿಕೆ ಇವೆಲ್ಲವೂ ಕೂಡ ಸಹಜವಾಗಿ ಇದ್ದಿರ್ತಕ್ಕಂಥದ್ದೇನೆ. ಮತ್ತು ಒಂದು ನ್ಯಾಚುರಲ್ ಮೈತ್ರಿ ನಮ್ಮದು. ಕೊಯಲೇಷನ್ ಯಾವಾಗ್ಲೂ ಕೂಡ ಯಾಕೆ ಬೇರೆ ಬೇರೆ ಪಕ್ಷಗಳು ಭಾರತೀಯ ಜನತಾ ಪಕ್ಷದ ಜೊತೆಗೆ NDAನಲ್ಲೇ ಇದ್ದಂತಹ ನಿತೀಶ್ ಕುಮಾರ್ ಮತ್ತೆ ವಾಪಸ್ ಬಂದರು, NDAಲ್ಲೇ ಇದ್ದಂಥ TDP ಮತ್ತೆ ವಾಪಸ್ ಬಂತು ಅಂದಾಗ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಮೈತ್ರಿ ನಮ್ಮದು NDA ಮತ್ತು TDP ಜೊತೆನಲ್ಲಿದೆ. ಇಡೀ TDP ಆಂಧ್ರ ಪ್ರದೇಶದ ವಿಚಾರವನ್ನು ಇಟ್ಕೊಂಡು ಬಹಳ ದೊಡ್ಡ ಮಟ್ಟದ ಅಭಿವೃದ್ಧಿ, ಬೆಂಗಳೂರಿಗೆ ಪ್ಯಾರಲಲ್ ಅನ್ನೋ ರೀತಿಯಲ್ಲಿ ಹೈದರಾಬಾದ್ನಲ್ಲಿ ಸಿಲಿಕಾನ್ ವ್ಯಾಲಿ ಮಾಡ್ತಕ್ಕಂಥ ಒಂದು ಶ್ರಮ, ಇದೆಲ್ಲವನ್ನು ಕೂಡ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರು ನಮ್ಮದೇ ಸರ್ಕಾರದ ಭಾಗವಾಗಿದ್ದಂಥದ್ದು. ಬಿಹಾರ ಅತ್ಯಂತ ಹಿಂದುಳಿದಿರ್ತಕ್ಕಂಥ ರಾಜ್ಯ, ಅದನ್ನ ಬಹಳ ಒಳ್ಳೆ ಅಭಿವೃದ್ಧಿ ಎಡೆಗೆ ತಗೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ಕೂಡ ನಮ್ಮ ಜೊತೆನಲ್ಲೇ ಇದ್ದಿದ್ದು. ಬೇರೆ ಬೇರೆ ಕಾರಣಕ್ಕೋಸ್ಕರ ಅವತ್ತಿನ ರಾಜಕಾರಣಕ್ಕೋಸ್ಕರ ಅವರು ಕಾಂಗ್ರೆಸ್ ಜೊತೆಗೆ ಹೋದ್ರು. ಕಾಂಗ್ರೆಸ್ ಅವರನ್ನು ಹೇಗೆ ನಡೆಸ್ಕೊಂತು ಅನ್ನೋದು ಈಗ ಇವತ್ತಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ನಿತೀಶ್ ಬಾಬು ಅವರಂತೂ ಕೇವಲ 3 ತಿಂಗಳಿಂದ ಈಚೆ ಕಡೆ ನಮ್ಮ ಹತ್ರಕ್ಕೆ ಬಂದಿದ್ದಾರೆ. TDP ಅಲಯನ್ಸ್, TDP ಹೇಗೆ ನಡೆಸ್ಕೊಂತು, ಚುನಾವಣೆ ರ್ಯಾಲಿನಲ್ಲಿ ಒಬ್ಬ ನಾಯಕನಿಗೆ ಯಾವ ರೀತಿ ಗೌರವಿಸಬೇಕು, ಇದನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ನೇತೃತ್ವ ಮಾಡಿದೆ. ಈ ಹೊತ್ತಿನಲ್ಲಿ ಇದೆಲ್ಲ ಪ್ರೈಮರಿ ಡಿಸ್ಕಷನ್ಸ್, ಇದೆಲ್ಲ ಒಂದು ಇಮ್ಯಾಜಿನೇಷನರಿ ಡಿಸ್ಕಷನ್ಸ್ ಆಗ್ತಾ ಇದೆ. ಖಂಡಿತವಾಗ್ಲೂ ವಿಶ್ವಾಸ ಇದೆ 8ನೇ ತಾರೀಕು ಪ್ರಧಾನಮಂತ್ರಿ ಇದು ಅಂತ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ತೀರ್ಮಾನ. ನೋಡಿ, ಇಡೀ ಜಗತ್ತಿನ ನೀವು ಪೋಸ್ಟ್ ಕೋವಿಡ್ ಎರಾದಲ್ಲಿ ಯಾವುದೇ ಸರ್ಕಾರಗಳು ರಿಪೀಟ್ ಆಗಲ್ಲ. ಇಡೀ ಕಾಂಗ್ರೆಸ್ ಒಂದು ಮಾತನ್ನ ರಿಪೀಟೆಡ್ಲಿ ಹೇಳ್ತಾ ಇದೆ, ಮೋದಿ ಅವರು ಯಾವ ನೈತಿಕತೆಯನ್ನು ಇಟ್ಟುಕೊಂಡು ಇವಾಗ ಪ್ರಧಾನಮಂತ್ರಿಯಾಗಿ ಮುಂದುವರಿತಾರೆ ಅಂತ. ಯಾಕಂದ್ರೆ ಅವರ ನೇತೃತ್ವದ ಪೂರ್ಣ ಬಹುಮತದ ಸರ್ಕಾರವನ್ನ BJPಗೆ ಕೊಡ್ಲಿಲ್ಲ. 370 ಟಾರ್ಗೆಟ್ ಅನ್ನು ಹೇಳಿದ್ರೆ 240 ಮಾತ್ರ ಕೊಟ್ಟಿದ್ದಾರೆ. ಓಕೆ, ಮೈತ್ರಿಗೆ ಬಹುಮತ ಕೊಟ್ಟಿದೆ ಅಂತ ಹೇಳಿದ ತಕ್ಷಣ ಮೋದಿಯವರ ನಾಯಕತ್ವಕ್ಕೆ ಬಹುಮತ ಸಿಕ್ಕಿದೆಯಾ ಅನ್ನುವಂತಹ ಪ್ರಶ್ನೆನ ಕೇಳಿ. 240 ಇಡೀ ಮೈತ್ರಿನಲ್ಲಿ ಬೇಕಾಗಿರ್ತಕ್ಕಂಥ 272ರಲ್ಲಿ 240 ದೊಡ್ಡ ನಂಬರ್ ಆಗಿರೋದ್ರಿಂದ ಸಹಜವಾಗಿ ದೊಡ್ಡ ನಂಬರಿನ ನೇತೃತ್ವ ಯಾರು ವಹಿಸ್ಕೊಂಡಿರ್ತಾರೆ ಅವ್ರು ಒಂದು ಮಾಡ್ತಾರೆ. ಇದೆಲ್ಲ ಸಿಂಪಲ್ ಕ್ಯಾಲ್ಕುಲೇಷನ್. ರಾಜಕೀಯ ವ್ಯವಸ್ಥೆಯ ಸರ್ಕಾರ ರಚನೆಯ ಪ್ರಾಥಮಿಕ ಹಂತದಲ್ಲಿರೋರು ಯಾರಿಗೂ ಈ ಚರ್ಚೆ ಇಲ್ಲ. ನೋಡಿ, ಜನಸಾಮಾನ್ಯರು ಯಾರೋ ಪೊಲಿಟಿಕಲ್ ಡಿಬೇಟ್ಗಳಲ್ಲಿ ಚರ್ಚೆ ಆಗ್ಬೋದು, ಯಾರೋ ರಾಜಕೀಯ ನಾಯಕರು ಈ ರೀತಿಯಾಗಿರ್ತಕ್ಕಂಥ ಚರ್ಚೆ ಮಾಡ್ಬೋದು. ಇನ್ನು ಜನಸಾಮಾನ್ಯರ ನಡುವೆ ನೀವು ಹೋದಾಗ ಯಾರೂ ಕೂಡ ಇಲ್ಲ. ಮೋದಿಯವ್ರಿಗೆ ಇನ್ನೊಂದು ಸ್ವಲ್ಪ ಸರ್ಕಾರಕ್ಕೆ, ಈ ಮೋದಿಯವ್ರಿಗೆ ಇನ್ನೊಂದು ಸ್ವಲ್ಪ ಹೆಚ್ಚು ಮತಗಳು ಬರಬೇಕಿತ್ತು, ಮೋದಿಯವ್ರ ನೇತೃತ್ವದಲ್ಲಿ ಇನ್ನೊಂದಷ್ಟು ಹೆಚ್ಚು ಸೀಟ್ಗಳು ಭಾಜಪಗೆ NDAಗೆ ಬರಬೇಕಿತ್ತು, ಕಡಿಮೆ ಆಗಿದೆ. ಆದರೆ ನೇತೃತ್ವ ಯಾರದ್ದು ಬೇಕು, ಒಂದು ಸರ್ವೆ ಆಗಿಬಿಡ್ಲಿ, ಇವತ್ತು ಒಂದು ಓಪನ್ ಸರ್ವೆ ಆಗಲಿ. ಇವತ್ತು ದೇಶದ ಜನ ಕೇಳ್ತಿರ್ತಕ್ಕಂಥದ್ದು ಮತ್ತೆ ಮೋದಿಯವರ ನೇತೃತ್ವದ ಸರ್ಕಾರ ಬೇಕು. ಇವತ್ತು ಏನು ಅಭಿವೃದ್ಧಿ ಎಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಮೋದಿಯವರು ದಾಪುಗಾಲಿಟ್ಟಿದ್ದಾರೆ. ಈ ಹೆಜ್ಜೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು ಅಂತಕ್ಕಂಥ ವಿಚಾರ ಜನಸಾಮಾನ್ಯರಲ್ಲಿದೆ. ಇದು ಜನಸಾಮಾನ್ಯರನ್ನು ತಿರಸ್ಕಾರ ಮಾಡಿಲ್ಲ. ನೋಡಿ, 2004ರಿಂದ 2014ರವರೆಗೂ UPA ಸರ್ಕಾರ ಅಧಿಕಾರದಲ್ಲಿತ್ತು. ಕಾಂಗ್ರೆಸ್ ಲೀಡ್ ಮಾಡ್ತು. ಕಾಂಗ್ರೆಸ್ಗೆ ಜನ ಕೊಟ್ಟಿದ್ದೆಷ್ಟು 2014ರಲ್ಲಿ 44 ಸೀಟು. ನಮಗೆ 240 ಸೀಟು, 200 ಸೀಟ್ ಜಾಸ್ತಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಒಳ್ಳೆ ಕೆಲಸ ಮಾಡಿದ್ದೀರಾ ಆಗಿರ್ಬೋದು. ಒಂದು ಸೆಟ್ ಬ್ಯಾಕ್ ನಾನು ಒಪ್ಕೊತೀನಿ. ಒಂದು ಪೊಲಿಟಿಕಲ್ ಡಿಸ್ಕಷನಲ್ಲಿ ಇದೊಂದು ಸಣ್ಣ ಸೆಟ್ ಬ್ಯಾಕ್ ನಮಗೆ, ನಾವು ಇದಕ್ಕೂ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಆದರೆ 240 ಅಂತಕ್ಕಂಥದ್ದು ನೀವು ಇತಿಹಾಸವನ್ನು ತೆಗೆದುಕೊಂಡು ನೋಡಿ, ಭಾಳ ಒಂದು ಒಳ್ಳೆ ಸಮರ್ಥನೆಯನ್ನು ಈ ದೇಶದ ಜನ ಮೋದಿಜಿಯವರ ನೇತೃತ್ವದ NDA ಸರ್ಕಾರದ ಪರವಾಗಿ ಮಾಡಿದ್ದಾರೆ. ಹಾಗಾಗಿ ಭಾಳ ಗರ್ವದಿಂದ ನೈತಿಕವಾಗಿ ಬಹಳ ಬಲಯುತವಾಗಿ ನಾವು 3ನೇ ಬಾರಿ ಸರ್ಕಾರವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡೋರಿದ್ದೇವೆ. ಓಕೆ, ಮಾತಾಡ್ತೀನಿ ನಾನು. ಚರ್ಚೆ ನಾವು ಮುಂದುವರಿಸೋಣ. ಬಹಳಷ್ಟು ವಿಚಾರಗಳಿದ್ದಾವೆ. ಯಾಕಂದರೆ ಮೈತ್ರಿ ಧರ್ಮದ ಪಾಲನೆ ಅನ್ನುವಂತಹ ಒಂದು ಅಂಶ ಇದ್ದೇ ಇರುತ್ತೆ. ಹೌದು, ವಿನಯ್ ಬಿದರೆ ಅವರು ಹೇಳಿದ ರೀತಿಯಲ್ಲಿ NDA ನಿಭಾಯಿಸಿದಂತಹ ಸ್ವರೂಪ ಅದು ವಾಜಪೇಯಿಯವರ ಅವಧಿಯಲ್ಲಿ ಇರ್ಬೋದು ಅಥವಾ ಅದರ ಹಿಂದಿನ ಸಂದರ್ಭಗಳಲ್ಲಿರ್ಬೋದು. ಮೈತ್ರಿ ಧರ್ಮ ಪಾಲನೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಮೈತ್ರಿ ಧರ್ಮದ ಜೊತೆಗೇ ಎದುರಾಗುವಂತಹ ಸವಾಲುಗಳು ಕೂಡ ಅಷ್ಟೇ ಪ್ರಮುಖವಾಗಿದ್ದಾವೆ. ಯಾಕಂದರೆ ಎದುರಾಳಿ ಮೈತ್ರಿಕೂಟ ಕೂಡ ತುಂಬ ಹಿಂದೆ ಏನು ಕುಳಿತಿಲ್ಲ. ಅದು ಕೂಡ 234ರಷ್ಟು ಸಂಖ್ಯೆಗಳೊಂದಿಗೆ ಇರೋದ್ರಿಂದಾಗಿ ಅವ್ರಿಗೂ ಎಲ್ಲೋ ಒಂದು ತವಕ ಇದೆ. ಯಾವುದೋ ಒಂದು ಸ್ವರೂಪದಲ್ಲಿ ಆಡಳಿತವನ್ನು ನಡೆಸಬಹುದಾ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದ್ದೇ ಇರುವಂಥದ್ದು. ಚರ್ಚೆ ನಾನು ಮುಂದುವರಿಸ್ತೀನಿ ಚಿಕ್ಕಬಳ್ಳಾಪುರ ನಂತರ. ಈಗಾಗಲೇ ಮೈತ್ರಿಕೂಟದ ನಾಯಕರುಗಳು ಯಾವ ಸ್ವರೂಪದಲ್ಲಿ ನಿಂತಿದ್ದಾರೆ ಅನ್ನುವಂತಹ ಒಂದು ಫೋಟೋವನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ಈ ಫೋಟೋದಲ್ಲಿ ಯಾವ ಸ್ವರೂಪದಲ್ಲಿ NDA ಮೈತ್ರಿಕೂಟ ಇವತ್ತು ಹೊರಹೊಮ್ಮಿದೆ ಅನ್ನುವಂಥದ್ದು ಗೋಚರ ಆಗುತ್ತೆ. ಮತ್ತು ಈ ಫೋಟೋ ಮೋದಿಯವರ ಆಳ್ವಿಕೆಯ 3.0 ಸರ್ಕಾರದಲ್ಲಿ ತನ್ನ ಮಿತ್ರ ಪಕ್ಷಗಳನ್ನು ಜೊತೆಯಾಗಿ ಸಾಗಿಸುವಂತಹ ಅದರ ವಿಚಾರವನ್ನು ಕೂಡ ಭಾಳ ಸ್ಪಷ್ಟವಾಗಿ ತೋರಿಸ್ತಾನೆ. ಈ ತಮ್ಮ ಜೊತೆಗೆ ಇರುವಂತಹ ಎಲ್ಲ ನಾಯಕರುಗಳ ಜೊತೆಗೆ ಸೇರಿ ಸಭೆಯನ್ನು ನಡೆಸಿ, ಯಾಕಂದರೆ ಯಾವ ಪಕ್ಷಕ್ಕೆ
ಸಂಪೂರ್ಣವಾದಂತಹ ಬಹುಮತ ಬಂದಿರೋದಿಲ್ವೋ ಅಂಥ ಸಂದರ್ಭದಲ್ಲಿ ಪೀಪಲ್ ಅಲಯನ್ಸ್ನ ಎಲ್ಲರ ಜೊತೆ ಸೇರಿನೇ ರಾಷ್ಟ್ರಪತಿ ಭವನದಲ್ಲಿ ಹೋಗಿ ತಮ್ಮ ಹಕ್ಕನ್ನು ಪ್ರತಿಪಾದಿಸಬೇಕಂತ ಅನಿವಾರ್ಯತೆ ಕೂಡ ಇರುತ್ತೆ. ಈ ವಿಚಾರವನ್ನು ಈ ಹಿಂದೆ ವಾಜಪೇಯಿಯವರು 1998ರಲ್ಲಿ ಅವರು ಮತ್ತೊಮ್ಮೆ ಸರ್ಕಾರವನ್ನು ನಡೆಸುವಂತಹ ಒಂದು ಅವಕಾಶ ಸಿಕ್ಕದಂತಹ ಸಂದರ್ಭದಲ್ಲಿ ನಾರಾಯಣನ್ ಅವರಿಗೆ ಹಕ್ಕು ಮಂಡನೆಗೆ ಸಂಬಂಧಪಟ್ಟಂತೆ ಕೇಳಿದಾಗ ನಿಮ್ಮ ಮಿತ್ರ ಪಕ್ಷಗಳ ಬೆಂಬಲದ ಪತ್ರದ ಜೊತೆಗೆ ಬನ್ನಿ ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಲಾಗಿತ್ತು. ಅದರ ನಂತರ ಬಹುತೇಕ ಯಾಕಂದರೆ ಅದು ಆಗಿನೂ ಕೂಡ ಸಮ್ಮಿಶ್ರ ಸರ್ಕಾರಗಳ ಹೊಸ ಅಂಶಗಳು, ಹೊಸ ಸ್ವರೂಪಗಳು ತೆರೆದುಕೊಂಡಿದ್ದಂಥದ್ದು ಭಾರತದ ರಾಜಕಾರಣದಲ್ಲಿ. ಅದಾದ ನಂತರ ಈಗ ಈ ಮಿತ್ರ ಪಕ್ಷಗಳು ಜೊತೆ ಸೇರಿನೇ ಹೋಗಿ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಹಕ್ಕು ಪ್ರತಿಪಾದನೆಯನ್ನು ಮಾಡುವಂತಹ ಒಂದು ಸಂದರ್ಭ ಈಗ 2014-19ರಲ್ಲಿ ಅದರ ಅವಶ್ಯಕತೆ ಬಿದ್ದಿರಲಿಲ್ಲ. ಯಾಕಂದರೆ BJP ತನ್ನ ಸ್ವಂತ ಶಕ್ತಿಯಿಂದ ಅಧಿಕಾರದ ಗದ್ದುಗೆಯನ್ನು ಏರಿತು. ಈ ಬಾರಿ ಈ ರೀತಿಯಾಗಿ ಎಲ್ಲರ ಜೊತೆಯನ್ನು ಸೇರಿ ಹೊರಟಿದ್ದಾರೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಏಕನಾಥ್ ಶಿಂಧೆ, ಹಾಗೆಯೇ ಪ್ರಫುಲ್ ಪಟೇಲ್, ಜಿತರಾಮ್ ಮಾಂಝಿ, ಮತ್ತೊಂದು ಸೈಡಲ್ಲಿ ಇಲ್ಲಿ ನಡ್ಡಾ ಅವರು, ರಾಜನಾಥ್ ಸಿಂಗ್, ಅಮಿತ್ ಶಾ ಅವ್ರ ಜೊತೆಗೇನೆ ಕುಮಾರಸ್ವಾಮಿ ಅವರು ಕೂಡ ನಿಂತಿರುವಂಥದ್ದು ವಿಶೇಷ. ಮೊದಲ ಸಾಲಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಈ ಮೈತ್ರಿಕೂಟದ ಒಂದು ಭಾಗವಾಗಿ ಸೇರ್ಪಡೆ ಆಗಿರುವಂಥದ್ದು. ಆದರೆ ಈ ರೀತಿಯಾದಂಥ ಮೈತ್ರಿಕೂಟ ಇದ್ದಂಥ ಸಂದರ್ಭದಲ್ಲಿ ಮೈತ್ರಿಕೂಟದ ಬೇಡಿಕೆಗಳು ಕೂಡ ಹಾಗೇನೆ ಸಹಜವಾಗಿಯೇ ಇರುವಂಥದ್ದು ಅನ್ನೋದರಲ್ಲಿ BJPಯ ನಾಯಕರು ಎಲ್ಲಿ ಅವರು ಆನ್ ರೆಕಾರ್ಡ್ ಹೇಳಿದಾರಾ, ಎಲ್ಲಿ ಅವರು ಬಹಿರಂಗವಾಗಿ ಹೇಳಿದಾರಾ, ಯಾರಿಗಾದ್ರೂ ಮಾತನಾಡಿದಾರಾ, ಈ ಮಾತುಗಳನ್ನು ಕೇಳ್ಬೋದು. ಯಾಕಂದರೆ ಅವರು ಕೇಳುವಂಥ ಸಹಜ ಇದ್ದೇ ಇರುತ್ತೆ. ಆದರೆ ರಾಜಕೀಯ ಅನ್ನುವಂಥದ್ದು ಕೇವಲ ಹೊರಗಡೆ ಬೈಟ್ ಕೊಡೋದ್ರ ಮೂಲಕ, ಅಂದರೆ ಮಾತನಾಡೋದ್ರ ಮೂಲಕ ಮಾತ್ರ ಇರುವುದಿಲ್ಲ, ಸುದ್ದಿಗೋಷ್ಠಿಯ ಮೂಲಕವಾಗಿ ಮಾತನಾಡೋದಿಲ್ಲ. ಹಾಗೆಯೇ ರಾಜಕೀಯದಲ್ಲಿ ನಡೀತಿರುವಂತಹ ವಿದ್ಯಮಾನಗಳು ಅಥವಾ ಸುದ್ದಿಗಳಿದಾವಲ್ಲ, ಅದು ನಾಯಕರು ಮಾತಿನ ಮೂಲಕವಾಗಿ ಸಿಗೋದಿಲ್ಲ. ಅದರಿಂದ ಆಚೆಗೂ ಕೂಡ ಸುದ್ದಿಗಳು ಬರ್ತಾನೆ ಇರುತ್ತವೆ. ಅಂತಹ ಸುದ್ದಿಯ ಆಧಾರದ ಮೇಲೆ ಈ ಅಂಶಗಳಿರುವುದು. ಇದು ಯಾವುದೇ ಊಹಾಪೋಹದ ವಿಚಾರಗಳು ಆಗಿರೋದಿಲ್ಲ. ನಿತೀಶ್ ಕುಮಾರ್ ಅವರ ಬೇಡಿಕೆಗಳು ಯಾವ ಸ್ವರೂಪದಲ್ಲಿ ಇದೆ ಅಂತ ಹೇಳುವಂತ ನೋಡಿದಾಗ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಅವರು ಮುಂದಿಡ್ತಿದ್ದಾರೆ ಅನ್ನುವಂಥದ್ದು. ಕಾಮನ್ ಮಿನಿಮಮ್ ಪ್ರೋಗ್ರಾಮ್, ಈ ವರ್ಡ್ ಇದೆಯಲ್ಲ, ಈ ಪದ ಇದೆಯಲ್ಲ, 90ರ ದಶಕದಲ್ಲಿ ನಿತ್ಯ ನಿರಂತರವಾಗಿ ಕೇಳ್ತಾ ಇದ್ದಂತಹ ಮಾತು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನುವಂಥದ್ದನ್ನು ಅವತ್ತು ಹೇಳ್ತಾ ಇದ್ರು. ಯಾಕಂದರೆ ಆಗಿನೂ ಮೈತ್ರಿ ಸರ್ಕಾರಗಳ ಹೊಸ ಪರ್ವಗಳು ಆರಂಭ ಆಗಿದ್ದಿತ್ತು ಭಾರತದ ರಾಜಕಾರಣದಲ್ಲಿ. ಈಗ ಅವತ್ತಿನ ರಾಜಕಾರಣದಲ್ಲೂ ಕೂಡ ಪ್ರಭಾವಿಯಾಗಿದ್ದರು ನಿತೀಶ್ ಕುಮಾರ್ ಅವರು 1990ರ ದಶಕದಲ್ಲೂ ಕೂಡ. ಈಗ ಅವರು ಅದೇ ಅಂಶವನ್ನು ಮುಂದಿಟ್ಟಿದ್ದಾರೆ. ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಆಗಬೇಕು ಅಂತೇಳಿ ಸಂಪುಟದ ಪ್ರಬಲ ಖಾತೆಗಳ ಮೇಲೂ ಕೂಡ ಅವರು ಕಣ್ಣಿಡ್ತಿದ್ದಾರೆ. ಮತ್ತು ವಿಶೇಷವಾಗಿ ಅವರು ವಾಜಪೇಯಿ ಅವರ ಸರ್ಕಾರದ ಸಂದರ್ಭದಲ್ಲೂ ಕೂಡ ಅವರು ರೈಲ್ವೆ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿದಂಥವ್ರು. ಹೀಗಾಗಿ ಸಹಜವಾಗಿಯೇ ಇಂತಹ ಪ್ರಬಲ ಖಾತೆಗಳ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಬಹುದು. ಇವರು ಕೂಡ ಬೇಡಿಕೆಗಳ ಪಟ್ಟಿಯನ್ನು ನೋಡಿದಾಗ ರೈಲ್ವೆ, ಕೃಷಿ, ಗ್ರಾಮೀಣಾಭಿವೃದ್ಧಿ ಖಾತೆಗೆ ಅವರು ಡಿಮ್ಯಾಂಡ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಅಂಶಗಳು. ಅಂದರೆ ಈ ಪಕ್ಷಗಳು, ಅದರಲ್ಲೂ ಪ್ರಾದೇಶಿಕ ಪಕ್ಷಗಳಿದಾವಲ್ಲ, ಇವು ಸಾಮಾನ್ಯವಾಗಿ ಪ್ರಾದೇಶಿಕ ಪಕ್ಷಗಳ ಬೇಡಿಕೆಗಳ ವಿಚಾರಕ್ಕೆ ಬಂದಾಗ ಅವ್ರು ಯಾವತ್ತೂ ಕೂಡ ನಮಗೆ ವಿದೇಶ ವ್ಯವಹಾರ ಕೊಡಿ ಅಥವಾ ರಕ್ಷಣಾ ಖಾತೆ ಕೊಡಿ ಅನ್ನುವಂಥದ್ರ ಬೇಡಿಕೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಆದರೆ ಅಲ್ಲಿ ಹೆಚ್ಚು ಇರುವಂಥದ್ದು ಇಂಥದೇ ಅಂಶಗಳ ಬಗ್ಗೆ. ಮತ್ತು ವಿಶೇಷವಾಗಿ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ. ಇದು ಆಲ್ಮೋಸ್ಟ್ ಲೈಕ್ 2014ರ ನಂತರ ಅವರು ನಿರಂತರವಾಗಿ ಇಂಥದ್ದೊಂದು ಬೇಡಿಕೆಯನ್ನು ಆಗಾಗ್ಗೆ ಪ್ರಸ್ತಾಪ ಮಾಡ್ತಾ ಇಂಥದ್ದು ಕೂಡ ಇತ್ತು JDU ಕಡೆಯಿಂದ. 14ರಲ್ಲಿ ಅವರು NDAದಿಂದ ಹೊರ ಬಂದಿದ್ರು ಕೂಡ, BJPಯಿಂದ ಹೊರ ಬಂದರೂ ಕೂಡ, ನಂತರ ಅವರು ವಾಪಸ್ ಸೇರಿದ ನಂತರ ಇದೇ ಅಂಶಗಳ ಚರ್ಚೆಗಳು ನಡೀತಾ ಇದ್ವು. ಇದು ನಿತೀಶ್ ಕುಮಾರ್ ಅವರ ಕಡೆಯಿಂದ ಇರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತಾದರೆ LJP ಕಡೆಯಿಂದ ಇರುವಂತಹ ಅಂಶಗಳನ್ನು ನೋಡಿದ್ರೆ ನಿತೀಶ್ ಅವರ ನಿರ್ಧಾರಕ್ಕೆ ಬದ್ಧ ಅನ್ನುವಂಥದ್ದನ್ನು ಚಿರಾಗ್ ಪಾಸ್ವಾನ್ ಅವರು ಕೂಡ ಹೇಳ್ತಾ ಇದ್ದಾರಂತೆ. ಆ ಒಂದು ಅಂಶವನ್ನು ಕೂಡ ಅವರು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ 5 ಸ್ಥಾನಗಳು ಬಂದಿದ್ದಾವೆ ಬಿಹಾರದಲ್ಲಿ. ಸಂಪುಟದಲ್ಲಿ ಪ್ರಬಲ 2 ಸಚಿವ ಸ್ಥಾನ ಸಿಗಬೇಕು ಅಂತೇಳಿ. ಯಾಕಂದರೆ ಹಿಂದೆ ರಾಮ್ವಿಲಾಸ್ ಪಾಸ್ವಾನ್ ಅವರು ಇದ್ದಂತಹ ಸಂದರ್ಭದಲ್ಲಿ ಅವರು ಸಹಜವಾಗಿಯೇ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗ್ತಾ ಇದ್ರು. ಕೃಷಿ ಖಾತೆ ಸೇರಿದಂತೆ ಬೇರೆ ಬೇರೆ ಖಾತೆಗಳನ್ನು ಅವರು ನಿಭಾಯಿಸಿದ್ದಾರೆ. ಆದರೆ ಈಗ ಚಿರಾಗ್ ಪಾಸ್ವಾನ್ ಅವರು ಕೂಡ ಅಲ್ಲಿ ಸಂಪುಟದಲ್ಲಿ ಸ್ಥಾನಮಾನ, ಬಿಹಾರಕ್ಕೆ ವಿಶೇಷ ಪ್ಯಾಕೇಜ್, ಬಿಹಾರಕ್ಕೆ ವಿಶೇಷ ಸ್ಥಾನಮಾನ, ವಿಶೇಷ ಪ್ಯಾಕೇಜ್ ಇದೆಯಲ್ಲ, 1,10,000 ಕೋಟಿ ಸಮಥಿಂಗ್. ಈ ಹಿಂದೆ ಒಂದು ಬಾರಿ ಬಿಹಾರದ ಅಸೆಂಬ್ಲಿ ಚುನಾವಣೆ ಸಮಯದಲ್ಲಿ JDU ಹೊರಗೆ ಹೋಗಿತ್ತಲ್ಲ ಮೈತ್ರಿ ಪಕ್ಷದಿಂದ, ಆ ಸಮಯದಲ್ಲಿ ಮೋದಿಯವರು ಘೋಷಣೆ ಮಾಡಿದ್ದು ಕೂಡ ಇತ್ತು. ಅದರ ನಂತರ ಅದು ಹಣ ಬಂದಿಲ್ಲ ಅನ್ನೋದನ್ನು ಸಾಕಷ್ಟು ಬಾರಿ ಹೇಳ್ತಾ ಇದ್ರು. ಈಗ ಅಂತಹ ಹಣದ ಡಿಮ್ಯಾಂಡ್ ಮಾಡ್ಬೋದು. ಇನ್ನು ಕುಮಾರಸ್ವಾಮಿ ಅವರು 2 ಸೀಟ್ ಬಂದಿರುವಂಥದ್ದು ಆಗಿರ್ಬೋದು. ಆದರೆ ಸರ್ಕಾರ ರಚನೆ ಹೊತ್ತಲ್ಲಿ ಸಂಪುಟದ ಆಸೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅವರು ಬಹಿರಂಗವಾಗಿ ಕೂಡ ಅವಕಾಶ ಸಿಕ್ಕರೆ ನೋಡೋಣ ಅನ್ನುವಂತಹ ರೀತಿಯಲ್ಲಿ ಅವರು ಕೂಡ ಹೇಳಿದ್ದಾರೆ.
ಕೇವಲ ಈಗ ಅಲ್ಲ, ಕ್ಯಾಂಪೇನ್ ಸಂದರ್ಭದಲ್ಲಿ ಆಲ್ರೆಡಿ ಅವರಿಗೆ ಖಾತೆ ಡಿಸ್ಟ್ರಿಬ್ಯೂಷನ್ ಕೂಡ ಆಗಿತ್ತು. ಖಾತೆ ಹಂಚಿಕೆ ಮಾಡಿನೇ ಅವರು ಕ್ಯಾಂಪೇನನ್ನು ಮಾಡಿದರು. ಕೃಷಿ ಸಚಿವ ಆಗಬೇಕು, ಕೃಷಿ ಇಲಾಖೆ ಸಿಗುತ್ತೆ, ಕೃಷಿ ಸಚಿವರಾಗ್ತಾರೆ ಕುಮಾರಣ್ಣ ಅನ್ನುವಂಥದ್ದನ್ನು ಮಂಡ್ಯದಲ್ಲಿ ಬಹುಶಃ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಇದರಲ್ಲಿ ಯಾವುದೇ ರೀತಿಯಾದಂತಹ ಅಂಶಗಳ ಅಂದರೆ ಡಿಸ್ಪ್ಯೂಟ್ ಇಲ್ಲದೆ ಇರುವಂಥ ವಿಚಾರ. ಇದನ್ನು ಈ ಪರ್ಟಿಕ್ಯುಲರ್ ಪ್ರಶ್ನೆಯನ್ನು ನಾನು ವಿಜೇಂದ್ರ ಅವರಿಗೆ ಕೇಳಿದಾಗಲೂ ಕೂಡ ಗೊತ್ತಿಲ್ಲ ಅದು ಯಾವ ರೀತಿಯಾಗಿ ಚರ್ಚೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಅವರು ಉತ್ತರವನ್ನು ಕೊಟ್ಟಿದ್ರು. ಇನ್ನು ನಿರ್ದಿಷ್ಟ ಖಾತೆಗೆ ಬೇಡಿಕೆ ಇಟ್ಟಿಲ್ಲ ಅನ್ನೋದನ್ನು ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಕ್ಯಾಂಪೇನ್ ಸಂದರ್ಭದಲ್ಲಿ ಕೃಷಿ ಖಾತೆ ಅನ್ನೋದನ್ನೆಲ್ಲ ಹೇಳ್ತಾ ಇದ್ರು ಕೂಡ ನಿರ್ದಿಷ್ಟ ಖಾತೆಯ ಬಗ್ಗೆ ಬೇಡಿಕೆ ಇಟ್ಟಿಲ್ಲ. ಆದರೆ ಮಾಜಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಸಹಜವಾಗಿಯೇ ಕ್ಯಾಬಿನೆಟ್ ಬರ್ತ್ ಸಿಗುವಂಥದ್ದು ನಿರೀಕ್ಷೆ ಮಾಡ್ಕೊಳ್ಬೋದು, ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಸಿಗ್ಬೋದು, ಒಳ್ಳೆಯ ಖಾತೆ ನಿರೀಕ್ಷೆಯನ್ನು ಮಾಡ್ಬೋದು. ಯಾಕಂದರೆ ಆಡಳಿತದ ಅನುಭವ ಕುಮಾರಸ್ವಾಮಿಯವರಿಗೂ ಕೂಡ ಇದ್ದೇ ಇದೆ. ಕುಮಾರಸ್ವಾಮಿಯವ್ರನ್ನ ಟೀಕೆ ಮಾಡೋದಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ, ರಾಜಕೀಯದ ವಿಚಾರಗಳಲ್ಲಿ ಅವ್ರನ್ನ ವಿಮರ್ಶೆಗೊಳಪಡಿಸೋದಕ್ಕೆ ಸಾಕಷ್ಟು ಅಂಶಗಳಿದ್ದಾವೆ. ಆದರೆ ಆಡಳಿತದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಸಮರ್ಥವಾಗಿ ಆಡಳಿತವನ್ನು ನಿರ್ವಹಿಸುವಂಥ ಒಂದು ಶಕ್ತಿ ಕುಮಾರಸ್ವಾಮಿಯವರಿಗೆ ಇದೆ. ಈ ಅನುಭವವು ಕೂಡ ಇರೋದ್ರಿಂದಾಗಿ ನಿರ್ದಿಷ್ಟ ಖಾತೆಗೆ ಬೇಡಿಕೆ ಇಟ್ಟಿಲ್ಲ ಅನ್ನೋದರ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾಕಂದರೆ ಆರಂಭದಲ್ಲಿ ಹೋಗಿ ನನಗೆ ಇಂಥದ್ದೇ ಖಾತೆ ಕೊಡಿ ಅಂತ ಕೇಳುವಂಥದ್ದಕ್ಕೆ ಸಹಜವಾಗಿಯೂ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ 0-2 ಬದಲು 2-0 ಇರ್ತಿದ್ರೆ ಅದು ಬೇರೆ ಮಾತಿರ್ತಿತ್ತು. ಆದರೆ ಇರುವಂಥದ್ದು ಕೇವಲ 2 ಸೀಟು. ಹಾಗಾಗಿ ಅವ್ರಿಗೆ ಕೇಳುವಂತಹ, ಅವ್ರ ಬಾರ್ಗೇನ್ ಮಾಡುವಂತಹ ಅವಕಾಶಗಳು ಕಡಿಮೆ ಇದೆ. ಆದರೆ ಸಹಜವಾಗಿಯೇ ಅವರು ಮಂತ್ರಿ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಗೋಚರ ಆಗ್ತದೆ. ಯಾಕಂದರೆ NDA ಮೈತ್ರಿಕೂಟ BJP ಬಹುಮತ ಇದ್ದಂಥ ಸಂದರ್ಭದಲ್ಲೂ ಕೂಡ ಅದರ ಮಿತ್ರ ಪಕ್ಷಗಳು ಇವರಿಗೆ ಖಾತೆಗಳು ಕೊಟ್ಟಿರೋದ್ರಿಂದಾಗಿ ಕುಮಾರಸ್ವಾಮಿ ಅವರು ಕೂಡ ಆ ನಿರೀಕ್ಷೆಯನ್ನು ಮಾಡಬಹುದು. ಈ ವಿಚಾರದ ಬಗ್ಗೆ ಚರ್ಚೆ ನಾನು ಮುಂದುವರ್ತೀನಿ ಚಿಕ್ಕ ಬ್ರೇಕ್ ನಂತರ.